Guys, good afternoon. Welcome to continuation of competitive examination problems, that is solving of competitive examination problems, CET problems. There is a problem 46 NCERT example textbook ಅಲ್ಲಿ ಇರತಕ್ಕಂತ ಪ್ರಾಬ್ಲಮ್ಸ್ ಅನ್ನು ಮಾಡ್ತಾ ಇದೀವಿ. ಬಹುಶಃ ಇದು ಮುಗಿದೋಗುತ್ತೆ ಇವತ್ತು. ನೀವು ಮಂಡೇ ಅಂದ್ರೆ 2nd ನವೆಂಬರ್ ನೆಕ್ಸ್ಟ್ ಕ್ಲಾಸ್ ಮಂಡೇ ಇರೋದು ನಮಗೆ. ಅಷ್ಟೊತ್ತಿಗೆ ಅಪಾಯ್ ಜೆರಾಕ್ಸ್ ಅಲ್ಲಿ ನೀವು 30 ಮಾರ್ಕ್ಸ್ ಬರುವಂತ ಚಾಪ್ಟರ್ಸ್ 3 ಕೊಟ್ಟಿದ್ದೀನಿ. ಸೆಟ್ಸ್ ರಿಲೇಷನ್ಸ್ 30+ ಬರುತ್ತೆ. ಸೆಟ್ಸ್ ರಿಲೇಷನ್ಸ್ ಫಂಕ್ಷನ್ಸ್ ಮ್ಯಾಥಮೆಟಿಕಲ್ ಇಂಡಕ್ಷನ್ ಕಾಂಪ್ಲೆಕ್ಸ್ ನಂಬರ್ಸ್ ಕಂಪಲ್ಸರಿ ಕಲೆಕ್ಟ್ ಮಾಡ್ಕೋಬೇಕು ನೀವು. 50 ರೂಪೀಸ್ ಒಳಗಿರುತ್ತೆ. ಐ ಥಿಂಕ್ 45, 47 ಆರ್ 50 ರೂಪೀಸ್ ಒಳಗಿರುತ್ತೆ. ವಿತೌಟ್ ಫೇಲ್ ತೊಗೊಂಡ್ರೆ ಪಾಠ ಕೇಳೋಕೆ ಈಸಿಯಾಗಿರುತ್ತೆ. ಅಲ್ಟಿಮೇಟ್ ಆಗಿ ರಿಸಲ್ಟ್ ಸಾಧಾರಣವಾಗಿ ಸಿಲೆಬಸ್ ಸಾಧಾರಣವಾಗಿ ಹೋಗ್ತಾ ಇರುತ್ತೆ. ನೀವು ತೊಗೊಳಕ್ಕಾಗಲಿಲ್ಲ, ನೆಗ್ಲೆಕ್ಟ್ ಆಗಿದ್ರೆ ನಿಮ್ಮ ಜೀವನ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ನೀವು ಫಸ್ಟು ಟ್ರಿಗ್ನೋಮೆಟ್ರಿ ಬುಕ್ ಕೂಡ ಹಾಗೆ ಮಾಡಿದ್ರೆ 12 to 15 ಡೇಸ್ ತೊಗೊಂಡ್ರೆ ಕೆಲವರು ಆ ಸಿಲೆಬಸ್ ಆದಮೇಲೆ. ಹಾಗೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಎಸ್, ದೆರ್ ಇಸ್ ಎ ಪ್ರಾಬ್ಲಮ್ ಲೆಂತಿ ವಿತ್ ರೆಸ್ಪೆಕ್ಟ್ ಟು CET, ಅಂದರೆ 1 ಮಿನಿಟಲ್ಲಿ ಮುಗಿಸೋಕ್ಕೆ ಸಾಧ್ಯವೇ ಆಗಲ್ಲ ಅಂಥದ್ದು. ಇಂಥದಕ್ಕೆಲ್ಲ ಪ್ರಾಕ್ಟೀಸ್ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಇದರಲ್ಲಿ ಹೈಯೆಸ್ಟ್ ನಂಬರ್ ಲೀಸ್ಟ್ ನಂಬರ್ ಅಂದರೆ ಗ್ರೂಪಿಂಗ್ ಸ್ವಲ್ಪ ಹೆಚ್ಚು ಕಡಿಮೆ, ಅಂದರೆ ಇವೆರಡಕ್ಕೂ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ ಅಪ್ಲೈ ಮಾಡಿಬಿಡೋದು. ಇದು ಸಮ್ ಈಸ್ ಲೆಸ್ ದ್ಯಾನ್ 100, ದಿಸ್ ಸಮ್ ಈಸ್ ಗ್ರೇಟರ್ ದ್ಯಾನ್ 250 ಅಲ್ವಾ. ದಿಸ್ ಸಮ್ ಈಸ್ ಗ್ರೇಟರ್ ದ್ಯಾನ್ ನಿಯರ್ಲಿ 300 ಬಂದ್ಬಿಡುತ್ತೆ. ದಿಸ್ ಸಮ್ 100 ಒಳಗಡೆ ಇರುತ್ತೆ. ಸೊ ಅಷ್ಟು ಡಿಫ್ರೆನ್ಸ್ ಇದ್ರೆ ನಾವು ಕಾಮನ್ ತೆಗೆಯಕ್ಕಾಗೋಲ್ಲ ಟರ್ಮ್ಸ್. ಅದಕ್ಕೆ ನಾನು ಏನು ಮಾಡ್ತಿದ್ದೀನಿ ಇಲ್ಲಿ, ವೆರಿ ಫಸ್ಟ್ ಸ್ಟೆಪ್ ಹೈಯೆಸ್ಟ್ ಟರ್ಮ್ ಕಾಸ್ ಆಫ್ 156 ಪ್ಲಸ್ ಕಾಸ್ 12 ಡಿಗ್ರಿ ಅದೊಂದು ಗ್ರೂಪ್ ಮಾಡಿಕೊಂಡೆ. ಆಮೇಲೆ ಕಾಸ್ 132 ಆಮೇಲೆ ಕಾಸ್ 84 ಅದೊಂದು ಗ್ರೂಪ್ ಮಾಡಿಕೊಂಡೆ. ಇಲ್ಲಿ ಕಾಸ್ ಸಿ ಪ್ಲಸ್ ಕಾಸ್ ಡಿ ಫಾರ್ಮುಲಾ ಹಾಕ್ತಾ ಇದೀವಿ. ದಟ್ ಈಸ್ 2 ಕಾಸ್ ಆಫ್ ಸಿ ಪ್ಲಸ್ ಡಿ ಬೈ 2 ಅಂದರೆ 156 ಪ್ಲಸ್ 12 ಡಿವೈಡೆಡ್ ಬೈ 2 ಇಂಟು ಕಾಸ್ ಆಫ್ ಸಿ ಮೈನಸ್ ಡಿ ಬೈ 2. ಅಂಡ್ ಸಿಮಿಲರ್ಲಿ ಇದಷ್ಟೇ 2 ಟೈಮ್ಸ್ ಕಾಸ್ ಆಫ್ 132 ಪ್ಲಸ್ 84 ಬೈ 2 ಇಂಟು ಕಾಸ್ ಆಫ್ 132 ಮೈನಸ್ 84 ಬೈ 2. ಇದು ಕಾಣಿಸ್ಲಿಲ್ಲ ಅಂದರೆ ಬೋರ್ಡು ನಿಮಗೆ ಫಾರ್ಮುಲಾ ಗೊತ್ತಿದೆ, ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ಆ ಫಾರ್ಮುಲಾ ಬರ್ಕೊಂಡು ಅರ್ಥ ಆಗ್ತಿದ್ಯಾ? ಇಲ್ಲೇ ಈಸ್ ಈಕ್ವಲ್ ಟು ಮೇಂಟೈನ್ ಮಾಡ್ರೆ ಪ್ಲೀಸ್, ಈಸ್ ಈಕ್ವಲ್ ಟು ಮೇಂಟೈನ್ ಮಾಡಬೇಕು. 2 ಹಾಗೆ ಬರೆಯೋಣ. 156 ಪ್ಲಸ್ 12 ಎಷ್ಟಾಗುತ್ತೆ? ಅಡಿಷನ್ ಮಾಡ್ಕೋಬೇಕು ನೀವೇನೆ. ಐ ಥಿಂಕ್ ದಿಸ್ ಇಸ್ 168. 168 ಅಲ್ಲಿ ಬೈ 2 ಮಾಡಿದ್ರೆ 160 ಬೈ 2 ಮಾಡಿದ್ರೆ 80 ಅಲ್ವಾ. ಇನ್ನು 8ನ 2 ಇಂದ ಡಿವೈಡ್ ಮಾಡಿದ್ರೆ 84 ಬರುತ್ತೆ. ಆಮೇಲೆ ಇಲ್ಲಿಗೆ ಬರೋಣ. ಕಾಸ್ ಆಫ್ 156 ಮೈನಸ್ 12 144 ಬೈ 2 ಐ ಥಿಂಕ್ ಇಟ್ ಈಸ್ 72. ಆಮೇಲೆ ಪ್ಲಸ್ 2 ಇಂಟು ಇದಷ್ಟೇ 132 ಪ್ಲಸ್ 84 ಅಡಿಷನ್ ಮಾಡ್ಕೋಬೇಕಾಗುತ್ತೆ ನೀವು. ಎಷ್ಟು ಬರುತ್ತೆ? ಐ ಥಿಂಕ್ ಇದು 6 4 ಪ್ಲಸ್ 2 6 8 2 3 11 216 ಬರುತ್ತೆ. ಹೌದಾ? 216 ಬೈ 2 ಅಂದರೆ ಐ ಥಿಂಕ್ ಇಟ್ ಈಸ್ 108. ಹೌದಾ? ಆಮೇಲೆ ಇದಷ್ಟೇ ಥಿಂಕ್ ಕಾಸ್ ಆಫ್ ದಿಸ್ ಇಸ್ 12 ಮೈನಸ್ 4 8 ಇರುತ್ತೆ. 8 ಅಲ್ಲ, ಎಸ್ ಕರೆಕ್ಟೇ. 12 ಮೈನಸ್ 4 ಐ ಥಿಂಕ್ ಒಂದು 8 ಇರುತ್ತೆ. ಆಮೇಲೆ ಇಲ್ಲಿಂದ ಒಂದು ತೊಗೊಂಡ್ಬಿಟ್ಟಿದೆ, ಇನ್ನು 12 ಬರುತ್ತೆ. 12 ಮೈನಸ್ 4 ಐ ಥಿಂಕ್ 48 ಡಿಗ್ರಿ ಅಂತ ಅನಿಸುತ್ತೆ. ಅರ್ಥ ಆಯ್ತಾ? ಇಲ್ಲಿ ನಾವು ಒಂದು ಕೆಲಸ ಮಾಡೋಣ. ಇಲ್ಲ ಬೈ 2 ಬೇರೆ ಇದೆ. ಐ ಥಿಂಕ್ ದಿಸ್ ಇಸ್ 24 ಡಿಗ್ರಿ. ಎಸ್, ಎನಿಥಿಂಗ್ ಕಾಮನ್ ಫ್ಯಾಕ್ಟರ್ ಬರೋದಿಲ್ಲ. 2 ಕಾಮನ್ ತಗೋಬೋದು. ಆದರೆ ಇಲ್ಲೊಂದು ಕೆಲಸ ಮಾಡೋಣ. ಈ 2 ಹಾಗೆ ಇರಲಿ, ಈ ಕಾಸ್ ಆಫ್ 84 ಡಿಗ್ರಿ ಹಾಗೆ ಇರಲಿ. ಸ್ವಲ್ಪ ರಿಸ್ಕ್ ಇದೆ, ಪ್ರಾಬ್ಲಮ್ ಇರ್ತಾವೆ ಇಂಥವು, ಏನು ಮಾಡೋಕ್ಕಾಗಲ್ಲ, ವರ್ಕೌಟ್ ಮಾಡಬೇಕು. ಇದನ್ನು ಟ್ರೈ ಟು ಕನ್ವರ್ಟ್ ಇನ್ ಟರ್ಮ್ಸ್ ಆಫ್ ಮಲ್ಟಿಪಲ್ಸ್ ಆಫ್ 18. ಏನು ಸರ್ ಮಲ್ಟಿಪಲ್ಸ್ ಆಫ್ 18 ಯಾಕೆ ಬರಬೇಕು ಅಂದರೆ ನಮಗೆ ಸೈನ್ 18 ವ್ಯಾಲ್ಯೂ ಮತ್ತು ಕಾಸ್ 36 ವ್ಯಾಲ್ಯೂಸ್ ಇವೆಲ್ಲ ಈಸಿಯಾಗಿ ಗೊತ್ತಾಗುತ್ತೆ. ಅದಕ್ಕೋಸ್ಕರ ನಾನು ಏನು ಮಾಡ್ತಾ ಇದ್ದೀನಿ ಇಲ್ಲಿ, ಕಾಸ್ ಆಫ್ 90 ಮೈನಸ್ 18 ಡಿಗ್ರಿ ಬರೀತಾ ಇದ್ದೀನಿ. ಇಸ್ ಇಟ್ ಅಲೈಡ್ ಆಂಗಲ್ ಫ್ರಮ್ ಹಿಯರ್ ಟು ಹಿಯರ್? ನೋ. ನೆಕ್ಸ್ಟ್ ವಿ ಹ್ಯಾವ್ ಟು ಗೋ ಫಾರ್ ಅಲೈಡ್ ಆಂಗಲ್. ಈ ಸ್ಟೆಪ್ಪಲ್ಲಿ ನಾವು ಯಾವುದೇ ಅಲೈಡ್ ಆಂಗಲ್ ಯೂಸ್ ಮಾಡಿಲ್ಲ. ಅಂದರೆ ಇದಷ್ಟೇ ಕಾಸ್ ಆಫ್ 90 ಪ್ಲಸ್ 18.
ಇನ್ನು ಇನ್ನೇನು ಮಾಡೋಕ್ಕಾಗಲ್ಲ 24. ಏನು ಸರ್ 24? ಇದನ್ನೇನೋ ಬರ್ಕೊಳ್ತೇವೆ 90 - 6 ಅಂತ. 90 - 6 ಅಂದರೆ ನಿನಗೆ 6 ಉಳಿತದೆ. ಏನು ಗೊತ್ತು ನಿನಗೆ 6 ಬಗ್ಗೆ? ಏನು ಗೊತ್ತಿಲ್ಲ. ಈ 24 ಕೂಡ ಅಷ್ಟೇ. ಅಲ್ಲಿಗೆ ಇವೆರಡು ಈ 72 ಮತ್ತು 108 ನಾವು ನಿಯರ್ ಮಲ್ಟಿಪಲ್ಸ್ ಆಫ್ 90, ಮತ್ತು ಇದು ಕೂಡ ನಿಯರ್ ಮಲ್ಟಿಪಲ್ ಆಫ್ 90 ಅನ್ಬೇಡ, ಅದಕ್ಕೆ ವ್ಯಾಲ್ಯೂ ಸಿಗಲ್ಲ, 6 ಉಳಿತದಲ್ಲಿ. ಎಸ್, ಅಲ್ಲಿಗೆ ನಾನು ಈಗ ಏನು ಮಾಡ್ತಾ ಇದ್ದೀನಿ, ದಯವಿಟ್ಟು ಇಲ್ಲೇ ಗಮನ ಹರಿಸ್ರಿ. 2 ಆಮೇಲೆ ಕಾಮನ್ ತೊಗೊಳ್ಳಲ್ಲ, ಕಾಮನ್ ಬರ್ತಿತ್ತು ನಾನು ತೆಗಿಲಿಲ್ಲ. ಕಾಸ್ 84. ಈಗ ಎರಡು ಆ್ಯಂಗಲ್ಗೆ ಹೋಗೋಣ. 90 ಮೈನಸ್ ವಿಚ್ ಕ್ವಾಡ್ರೆಂಟ್? ಫಸ್ಟ್ ಕ್ವಾಡ್ರೆಂಟ್. ಫಸ್ಟ್ ಕ್ವಾಡ್ರೆಂಟ್ ಕಾಸ್ ಏನು? ಪಾಸಿಟಿವ್. ಹಾಗಾದ್ರೆ ಇಲ್ಲಿ ಪ್ಲಸ್ ಇರಲಿ. ಇದು ಸ್ಪೆಷಲ್ ಆ್ಯಂಗಲ್ ಆಗಿದ್ದರಿಂದ ಐ ಥಿಂಕ್ ದಿಸ್ ಇಸ್ 18. ಸರಿ ಆಯ್ತಾ? ಅಗೈನ್ 90 ಪ್ಲಸ್ ಸೆಕೆಂಡ್ ಕ್ವಾಡ್ರೆಂಟ್. ಇನ್ ಸೆಕೆಂಡ್ ಕ್ವಾಡ್ರೆಂಟ್ ಕಾಸ್ ಇಸ್ ಮೈನಸ್. ದರ್ ಇಸ್ ಎ ಸ್ಪೆಷಲ್ ಆ್ಯಂಗಲ್. ಅಗೈನ್ ದಿಸ್ ಇಸ್ 18. ಸರ್ ಸೆಕೆಂಡ್ ಕ್ವಾಡ್ರೆಂಟ್ ಸೈನ್ ಪಾಸಿಟಿವ್ ಅಂತ ಕೇಳ್ಬೋದು ನೀವು. ಈ ಸೈನ್ ಬಂದಿದ್ದು ಈ ಕಾಸ್ಗೋಸ್ಕರ. ಈ ಮೈನಸ್ ಸೈನ್ ಈ ಸೈನ್ದಲ್ಲ, ಈ ಕಾಸ್ದು. ಆಮೇಲೆ ಇಂಟು ಕಾಸ್ 24 ಡಿಗ್ರಿ. ಸರಿ ಆಯ್ತಾ? ದಟ್ ಈಸ್ ಈಕ್ವಲ್ಸ್ ಟು ಇಲ್ಲಿ ನಾವು 2 sin 18 ಡಿಗ್ರಿನ ಒಟ್ಟು ಕಾಮನ್ ತೆಗೆದುಬಿಡೋಣ. ಆವಾಗ ಇದೇನು ಉಳಿತದೆ? ಕಾಸ್ 84 ಉಳಿತದೆ. ಹೌದಾ? ಕಾಸ್ 84 ಉಳಿದ ಮೇಲೆ ಮತ್ತೆ ನಮಗೆ ಕಾಸ್ 24 ಡಿಗ್ರಿ ಉಳಿತದೆ. ದಟ್ ಈಸ್ ಈಕ್ವಲ್ ಟು ಇದು 2 ಇಂಟು ಸೈನ್ 18 ವ್ಯಾಲ್ಯೂ ಆಮೇಲೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಅಗೈನ್ ದೆರ್ ಇಸ್ ಎ ಫಾರ್ಮುಲಾ. ಏನದು? ಕಾಸ್ ಸಿ ಮೈನಸ್ ಕಾಸ್ ಡಿ. ದಟ್ ಈಸ್ -2 ಇಂಟು ಸೈನ್ ಆಫ್ ಸಿ ಪ್ಲಸ್ ಡಿ ಬೈ 2. ಸಿ ಪ್ಲಸ್ ಡಿ ಬೈ 2 ಅಂತಂದರೆ ನಿಮಗೆ ಸಿ ಬಂದು 84, ಡಿ ಬಂದು 24. 108/2. 108/2 ನಥಿಂಗ್ ಬಟ್ ಐ ಥಿಂಕ್ 54. ಮೈನಸ್ ಬರೋದಿಲ್ಲ, ಯಾಕೆಂದರೆ ಕಾಸ್ ಸಿ ಮೈನಸ್ ಕಾಸ್ ಡಿ -2 ಸೈನ್ ಸಿ ಪ್ಲಸ್ ಡಿ ಬೈ 2 ಇಂಟು ಸಿ ಮೈನಸ್ ಡಿ ಬೈ 2. ಎಸ್, 84 24 ಹೋದಾಗ ನಮ್ಗೆ ಎಷ್ಟು ಉಳಿತದೆ? 60 ಉಳಿತದೆ. 16/2 ಮಾಡಿದಾಗ ನಮಗೆ ಇದು ಸೈನ್ 30 ಉಳಿತದೆ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇದೆಲ್ಲ ಒಂದೇ ಸ್ಟೆಪ್. ಇವಾಗ ಖಂಡಿತವಾಗಿ ಇದೆಲ್ಲ ಒಂದೇ ಸ್ಟೆಪ್. ಅಂದರೆ ಈಗ ಮಲ್ಟಿಪ್ಲಿಕೇಶನ್ ಸಿಂಬಲ್ ಇರೋದ್ರಿಂದ -4 ಇಂಟು ಸೈನ್ 30 ಫಸ್ಟ್ ಬರ್ಕೊಂಡ್ಬಿಡ್ತೀನಿ. ಆಮೇಲೆ ಸೈನ್ 18 ಡಿಗ್ರಿ ಬರೀತೀನಿ. ವಿ ಡೋಂಟ್ ನೋ ದಿ ವ್ಯಾಲ್ಯೂ ಆಫ್ ಸೈನ್ 54. ಸೊ ದಟ್ಸ್ ವಾಟ್ ವಿ ಹ್ಯಾವ್ ಟು ಕನ್ವರ್ಟ್ ಇಟ್ ಇಂಟು ಕಾಸ್. ನೆಕ್ಸ್ಟ್ ಸ್ಟೆಪ್ಪಲ್ಲಿ -4/2. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಸೈನ್ 30? 1/2 ಎಲ್ಲರಿಗೂ ಗೊತ್ತು. ಎಸ್, ಇದು √5 -1/4 ಬರುತ್ತೆ ಸೈನ್ 18. ಇದನ್ನು ಸೈನ್ ಆಫ್ 90 -36 ಬರೀಬೋದು ನೋಡಿ. ದಟ್ ಈಸ್ ಈಕ್ವಲ್ಸ್ ಟು -2 ಇಂಟು √5 -1/4. ದಿಸ್ ಇಸ್ ನಥಿಂಗ್ ಬಟ್ 90 ಮೈನಸ್ ಫಸ್ಟ್ ಕ್ವಾಡ್ರೆಂಟ್ ಸ್ಪೆಷಲ್ ಆ್ಯಂಗಲ್ ಇರೋದ್ರಿಂದ ಅದು ಕಾಸ್ 36 ಆಯಿತು. ಕಾಸ್ 36 ವ್ಯಾಲ್ಯೂ ಕೂಡ ಗೊತ್ತು ನಮಗೆ. ಏನದು? -2 ಇಂಟು √5 ಇಂಟು √5 ಪ್ಲಸ್ 1/4 ಬರುತ್ತೆ. ಅರ್ಥ ಆಯ್ತಾ? ಸಿಂಪ್ಲಿಫಿಕೇಶನ್ ಭಾಳ ಈಸಿ. ಇಲ್ಲಿ ಸಿಂಪ್ಲಿಫಿಕೇಶನ್ ಬಂದು -2 ಇಂಟು ಇದು a ಪ್ಲಸ್ ಬಿ ಇಂಟು a ಮೈನಸ್ ಬಿ ಇದ್ದಂಗೆ. ಅಂದರೆ ಐ ಥಿಂಕ್ ದಿಸ್ ಇಸ್ a ಸ್ಕ್ವೇರ್ ಅಂದರೆ 25 -1 24 ಸಾಧ್ಯವೇ ಇಲ್ಲ. ಇಲ್ಲಿ ನಮಗೆ ರೂಟ್ ಫುಲ್ ಬರಲ್ಲ ನೋಡಿ. ಸಾರಿ, ಇದು ರೂಟ್ ಫುಲ್ ಬರಲ್ಲ, ಓನ್ಲಿ ಫಾರ್ 5 ನೆನ್ಪಿಟ್ಕೊಳ್ಳಿ. ಅರ್ಥ ಆಯ್ತಾ? ಅಲ್ಲಿಗೆ ಸೈನ್ 18 ವ್ಯಾಲ್ಯೂ √5/4, ಕಾಸ್ 36 ವ್ಯಾಲ್ಯೂ √5 ಪ್ಲಸ್ ಬೈ 4. ಅದನ್ನು ಮಾರ್ಕ್ ಮಾಡ್ಕೋಬೇಕು, ಎಲ್ಲಾದರೂ ತಿಳ್ಕೋಬೇಕು, ಇದು ತಪ್ಪು ಮಾಡೋಕ್ಕೆ ಹೋಗಬಾರ್ದು. ಎಸ್, a ಮೈನಸ್ ಬಿ ಇಂಟು a ಪ್ಲಸ್ ಬಿ. ಅಲ್ಲಿಗೆ ಮೈನಸ್ ಹಂಗೆ ಬರ್ತಾ ಇದೆ. ನಮಗೆ √5 ಹೋಲ್ ಸ್ಕ್ವೇರ್ -1² ಡಿವೈಡೆಡ್ ಬೈ 16 ಬರುತ್ತೆ. ಅಲ್ಲಿಗೆ 2 1s 2 6 8 ಬಂತು. ಅಲ್ಲಿಗೆ ಇದೆಷ್ಟು? 5 -1 ಮೈನಸ್ ಆಗೇ ಇದೆ, ಮುಂದೆಗಡೆ ಮೈನಸ್ ಆಗೇ ಇದೆ, ಡಿವೈಡೆಡ್ ಬೈ 8 ನಥಿಂಗ್ ಬಟ್ 5 - 1 4/8 -1/2 ಈಸ್ ದ ಆನ್ಸರ್. ಸ್ವಲ್ಪ ಲೆಂತಿ ಪ್ರಾಬ್ಲಮ್. ಇಫ್ ಇಟ್ ಈಸ್ ಫಾರ್ ಬೋರ್ಡ್ ಇಟ್ ಕ್ಯಾರೀಸ್ 5 ಮಾರ್ಕ್ಸ್. ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾಸ್ ಮೇಲಿದೆ. ಬಟ್ ನಮಗೆ NCERT ಬುಕ್ಕಲ್ಲಿ ಇಲ್ಲದೆ ಇರೋದ್ರಿಂದ 5 ಮಾರ್ಕ್ಸ್ ಕೊಡ್ತಾರೆ ಸರ್ ಅಂತ ಏನು ಯೋಚನೆ ಮಾಡಬೇಡಿ. ನೋಡಿ, ಇಷ್ಟು ಲೆಂತಿ ಸರ್. CET ಲಿಸ್ಟಿಂಗ್ ಕೊಟ್ಟರೆ 1 ಮಿನಿಟ್ ಹ್ಯಾಕ್ ಸರ್ ಮಾಡೋದು ಅಂದಾಗ ದಯವಿಟ್ಟು ಎಲ್ಲ 60 ಕ್ವಶನ್ಸ್ ಹೀಗೆ ಇರೋದಿಲ್ಲ, 1 or 2 ಕ್ವಶನ್ಸ್ ಇರ್ಬೋದು. ಆಯಿತಾ? ಅಲ್ಲಿಗೆ ನೀವು ವರ್ಕೌಟ್ ಮಾಡೋದ್ರಿಂದ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾಸ್ ಮೇಲೆ ಲೆಂತಿ ಪ್ರಾಬ್ಲಮ್ಸ್ ಕೂಡ ಬೇಗ ಮಾಡ್ಬೋದು. ಎಸ್, ಕ್ವಶನ್ ನಂಬರ್ 47. ಕ್ವಶನ್ ಫುಲ್ ಕ್ಲಿಯರ್ ಆಗಿದೆ.
ಇನ್ಸ್ಟೆಡ್ ಆಫ್ 2a ಇಫ್ ಇಟ್ ಈಸ್ a tan of a plus b ನಾನು ಅಸೈನ್ಮೆಂಟ್ ಕೊಟ್ಬಿಡ್ತೀನಿ ನೀವೇ ಮಾಡ್ಕೊಳ್ಳಿ ಅಂತ. ಈಗ ಅಲ್ಲಿ 2 ಇರೋದ್ರಿಂದ ನೀವು ಇದಕ್ಕೆ 2 ಮಲ್ಟಿಪ್ಲೈ ಮಾಡಿಬಿಡ್ತೀರಾ, ಹಂಗೆಲ್ಲ ಮಾಡಬಾರ್ದು. ಅದಕ್ಕೋಸ್ಕರ ನಾವು tan 2a ಸಪ್ರೇಟಾಗಿ ಕಂಡುಹಿಡಬೇಕು. tan 2a ಫಾರ್ಮುಲಾ 2 tan a ಡಿವೈಡೆಡ್ ಬೈ 1 ಮೈನಸ್ tan ಸ್ಕ್ವೇರ್ a. ಅದು ಕಂಡುಹಿಡ್ಕೋಬೇಕು ನೀವು, ಅಲ್ಲ ಕಂಡುಹಿಡ್ಕೊಳ್ಳೋದಂತ ಸಾರಿ ಜ್ಞಾಪಕ ಇಟ್ಕೋಬೇಕು. ನಾನು ಫಾರ್ಮುಲಾ ಇಷ್ಟೆಲ್ಲ ಜ್ಞಾಪಕ ಇಟ್ಕೋಬೇಕು ಅಂತ ಹೇಳಿದ್ದೀನಿ, ಹೌದಾ? ಅಲ್ಲಿಗೆ tan a ಎಷ್ಟಿದೆ ನಮಗೆ 1/2 ಇದೆ. 1 ಮೈನಸ್ tan ಸ್ಕ್ವೇರ್ ಎಷ್ಟು ಬರುತ್ತೆ? 1/4 ಬರುತ್ತೆ. ಗೆಟ್ ಕ್ಯಾನ್ಸಲ್ಡ್. 1 ಮೈನಸ್ 4 ಮೈನಸ್ 1/4. ಇಲ್ಲಿ LCM 4 ತೆಗೆದಿದ್ದೀನಿ ಅಷ್ಟೇ, ಅಲ್ಲಿಗೆ 4/3 ಆಯಿತು. ವಾಟ್ ಈಸ್ ದಿಸ್? tan a ವ್ಯಾಲ್ಯೂ, tan 2a ವ್ಯಾಲ್ಯೂ. ಯಾಕೆ ಸರ್ ಅದನ್ನು ಮಾಡಿದ್ರು ಅಂದಾಗ ಆ್ಯಕ್ಚುಲ್ ಆಗಿ ನಾವು ಫೈಂಡ್ ಔಟ್ ಮಾಡಬೇಕಾದ್ರೆ tan of 2a ಪ್ಲಸ್ ಬಿ, tan of a ಪ್ಲಸ್ ಬಿ ಏನು ಫಾರ್ಮುಲಾ ಕಲ್ತಿದ್ವು ಸೇಮ್ ಫಾರ್ಮುಲಾ ನಾವು tan of 2a ಪ್ಲಸ್ ಬಿಗೆ ಹಾಕ್ತೀವಿ. ಅಂದರೆ ಅರ್ಥ ದಟ್ ಈಸ್ tan 2a ಪ್ಲಸ್ tan 2b ಡಿವೈಡೆಡ್ ಬೈ 1 ಮೈನಸ್ tan 2a ಇಂಟು tan 2b ಫಾರ್ಮುಲಾ ಹಾಕ್ತೀವಿ. 2b ಇಲ್ಲ, ಸಾರಿ ಬಿ ಅಷ್ಟೇ ಇರೋದಿಲ್ಲ, 2b ಇಲ್ಲ, ಸುಮ್ಮನೆ ಹಾಕ್ತಾ ಇದ್ದೀನಿ. ಅಲ್ಲಿಗೆ ಇದು ನೀವು ಸಿಂಪ್ಲಿಫಿಕೇಶನ್ ಮಾಡಿದಾಗ tan 2a ಎಷ್ಟಿದೆ ನಮಗೆ ವ್ಯಾಲ್ಯೂ? 4/3. ನೋಡಿ tan a ಕೊಟ್ಟಿದ್ದಾರೆ, tan 2a ಬೇಕಂದ್ರೆ ಇದಕ್ಕೆ 2 ಮಲ್ಟಿಪ್ಲೈ ಮಾಡೋದು ತಪ್ಪು, ಹಾಗೆಲ್ಲ ಮಾಡಬಾರ್ದು. 2 tan a ಇದ್ದಾಗ 2 ಇಲ್ಲಿದ್ದಾಗ ಮಲ್ಟಿಪ್ಲೈ ಮಾಡ್ಕೋಬಹುದು, ಹೌದಾ? ವಾಟ್ ಈಸ್ ದ ವ್ಯಾಲ್ಯೂ ಆಫ್ tan b? ಹಾಗಾದರೆ tan b ಡೈರೆಕ್ಟಾಗಿ ಕೊಟ್ಟಿದ್ದಾರೆ 1/3 ಅಂತ, ಡಿವೈಡೆಡ್ ಬೈ 1 ಮೈನಸ್ 4 ಡಿವೈಡೆಡ್ ಬೈ 9. ಹೆಂಗೆ ಸರ್? tan 2a 4/3, tan b 1/3, 4 1s 3 3s ಅಷ್ಟೇ ಮಾಡಿದೆ. ಓಕೆ, ವಾಟ್ ಈಸ್ LCM ಹಿಯರ್? 4 ಪ್ಲಸ್ 1 ಡಿವೈಡೆಡ್ ಬೈ 3 ಹೋಲ್ ಡಿವೈಡೆಡ್ ಬೈ 9 ಮೈನಸ್ 4 ಡಿವೈಡೆಡ್ ಬೈ 9. 3 1s 3 3s. ಸರಿ ಆಯ್ತಾ? ಅಲ್ಲಿಗೆ ನಮಗಿಲ್ಲೇ 5 ಉಳಿದಿದೆ ನ್ಯೂಮರೇಟರ್ಲಿ, ಶೂರ್. ಮತ್ತೆ ಡಿನಾಮಿನೇಟರ್ಲಿ ಒಂದು 5 ಉಳಿತದೆ, ಹೋಲ್ ಡಿವೈಡೆಡ್ ಬೈ 3 ಉಳಿತದೆ. ಅರ್ಥ ಆಗ್ತಿದೆಯಾ? ಎಸ್. ಈಗ ಇಲ್ಲಿ 5 ಗೆಟ್ ಕ್ಯಾನ್ಸಲ್ಡ್, ಶೋರ್. ಡಿನಾಮಿನೇಟರ್ ಉಳಿದಿರೋದು ನಮಗೆ ಆಕ್ಚುಲಿ 1/3 ರಾಂಗ್. ಇವಾಗ 1/3 ಬರೀ ಕೊಡಿದೆ ನಾವು. ಇದು ಡಿನಾಮಿನೇಟರ್ ಕೊಂಡಿರೋದ್ರಿಂದ ಮೇಲೆ ಹೋಗುತ್ತೆ. ಸೊ ಆಪ್ಷನ್ ಸಿ ಅಲ್ಲೇ ನಿಮಗೆ ಆನ್ಸರ್ ಸಿಗೋ ಸಾಧ್ಯತೆಗಳಿದೆ. ಯಾವುದಕ್ಕೆ? 47ಗೆ ಆಪ್ಷನ್ ಸಿ ಅಲ್ಲಿ ಆನ್ಸರ್ ಸಿಗುತ್ತೆ. ಗೊತ್ತಾಗ್ತಿದೆಯಾ? ಎಸ್ ಎಸ್. ಪ್ರಾಬ್ಲಮ್ ನಂಬರ್ 48 ಎಲ್ಲ ಸ್ವಲ್ಪ ಥಿಯರಿ ಬೇಸ್ಡ್ ಬಿಟ್ಟು ಹೊರಗಡೆ ಹೋಗಿದ್ದಾನೆ, ಅಂದರೆ ಡಿಫಿಕಲ್ಟ್ ಅನಿಸುತ್ತೆ, ಆದರೆ ನೀವು ವರ್ಕೌಟ್ ಮಾಡಬೇಕು, ಏನು ಮಾಡೋಕ್ಕಾಗಲ್ಲ. ಪ್ಲೀಸ್ ಇದನ್ನು ಸೈನ್ ಆಫ್ 180/10 ಅಂದರೆ ನಾನು ಡಿಗ್ರೀಸ್ ಕನ್ವರ್ಟ್ ಮಾಡ್ತಾ ಇದ್ದೀನಿ ಇಂಟು ಸೈನ್ ಆಫ್. ಇದು ಒಂದು ಕೆಲಸ ಮಾಡೋಣ, ಡಿಗ್ರಿ ಕನ್ವರ್ಟ್ ಮಾಡೋದಕ್ಕಿಂತ ಮುಂಚೆ ನಾವು ಫಸ್ಟ್ ಸ್ಟೆಪ್ ಡಿವೈಡ್ ಮಾಡ್ಕೊಂಬಿಡೋಣ, ಆಮೇಲೆ ಮಾಡ್ಕೊಂಬಿಡೋಣ. ಪೈ ಹಾಗೆ ಇರಲಿ. ಇದು ಡಿವಿಷನ್ ಮಾಡ್ಬೋದು ನೋಡಿ. 13 pi ವಿ ಗೆಟ್ ಪೈ ಟೈಮ್ಸ್ 10 into pi 10 pi ಬರುತ್ತೆ, ವಿ ಗೆಟ್ 3 pi. ಅಂದರೆ ಇವಾಗ ಇದನ್ನು q ಪ್ಲಸ್ ಆರ್ ಬೈ ಡಿ ಅಂತ ಬರೀಬೋದು. ಅಂದರೆ ದಿಸ್ ಇಸ್ q, ದಿಸ್ ಇಸ್ ಆರ್, ದಿಸ್ ಇಸ್ ಡಿ. ಅಲ್ಲಿಗೆ q ಪ್ಲಸ್ ಆರ್ ಬೈ ಡಿ ಅಂತ ಫಾರ್ಮುಲಾ ಯೂಸ್ ಮಾಡ್ಕೋಬೋದು ನಾವು ಎಲ್ಲದಕ್ಕೂ, ನಾಟ್ ಓನ್ಲಿ ಫಾರ್ ದಿಸ್ ಪ್ರಾಬ್ಲಮ್. ಇಂಟು ಸೈನ್ ಆಫ್ ಪೈ ಪ್ಲಸ್ 3 pi/10 ಆಗುತ್ತದೆ, ಹೌದಾ? ಎಸ್. ಇಲ್ಲಿಂದ ಇಲ್ಲಿಗೆ ಅಲೈಡ್ ಆ್ಯಂಗಲ್ ಯೂಸ್ ಮಾಡ್ತೀನಿ, ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಅಲೈಡ್ ಆ್ಯಂಗಲ್ ಟಾಪಿಕ್ ನೋಡಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದು. ಎಲ್ಲ ಪ್ರಾಬ್ಲಮ್ಸನ್ನು ನಮಗೆ ಟಚ್ ಮಾಡ್ತಾ ಇದೆ ನಮ್ಮನ್ನು. ಪೈ ಅಂದರೆ 180 ಪ್ಲಸ್ ಸ್ವಿಚ್ ಕ್ವಾಡ್ರೆಂಟ್, 180 ಪ್ಲಸ್ ಸ್ವಿಚ್ ಕ್ವಾಡ್ರೆಂಟ್ ಇಲ್ಲಿ ಬರುತ್ತೆ. 180 ಪ್ಲಸ್ ಅಂದರೆ ಈ ಕಡೆಗೆ ಹೋಗ್ಬೋದು, ಥರ್ಡ್ ಕ್ವಾಡ್ರೆಂಟಲ್ಲಿ ಸೈನ್ ಏನಪ್ಪ? ನೆಗೆಟಿವ್. ಅದೇನು ಸರ್ ಹೆಂಗೆ ಬರೆದ್ರು? ಇಲ್ಲಿ ಏನಾದರೂ ಮೈನಸ್ ಬರೆದ್ರೆ ತಾವು ಡಿಫ್ರೆನ್ಸ್ ಆಗ್ಬಿಡುತ್ತೆ. ಈ ಮಧ್ಯದಲ್ಲಿ ಮೈನಸ್ ಬಂತಂದ್ರೆ ಪ್ರಾಡಕ್ಟ್ ಇರೋ ಪ್ರಾಬ್ಲಮ್ ನೀನು ಡಿಫ್ರೆನ್ಸ್ ಮಾಡ್ದಂಗೆ ಆಯಿತು. ಅದಕ್ಕೋಸ್ಕರ ನಾನು ಅಲ್ಲಿ ಬರ್ಕೊಂಡೆ. ಎಸ್ ಸ್ಪೆಷಲ್ ಆ್ಯಂಗಲ್ ಅಲ್ಲ, ದಟ್ ಇಸ್ ಈಕ್ವಲ್ ಟು ಐ ಥಿಂಕ್ ಸೈನ್ 3 pi/10 ಆಯಿತು, ಹೌದಾ? ಎಸ್. ಈಗ ನಾವು ಇವಾಗ 180/10 ಅಂದರೆ ಪೈ ವ್ಯಾಲ್ಯೂ ಬರೀತಾ ಇದ್ದೀನಿ ಅಷ್ಟೇ ನಾನು. 3 into 180/10 ಬಂತು, ಹೌದಾ? ದಟ್ ಈಸ್ ಈಕ್ವಲ್ಸ್ ಮೇಂಟೈನ್ ಮಾಡಬೇಕು. ಎಸ್. ಇದು ಐ ಥಿಂಕ್ ಮೈನಸ್ ಸೈನ್ ಆಫ್ 18 ಡಿಗ್ರಿ ಬಂತು. ಇದು 10 1s 10 18s ಅಲ್ಲಿಗೆ ಸೈನ್ ಇಂಟು 3 into 18 ಡಿಗ್ರಿ ಬಂತು. ದಟ್ ಈಸ್ ಈಕ್ವಲ್ ಟು ಮೈನಸ್ ಸೈನ್ ಆಫ್ 18 ಡಿಗ್ರಿ into sine of I think 54 degree. We know the value of sine 18, but we don't know the value of sine 54. ಅದಕ್ಕೆ ಅದನ್ನು ಏನು ಮಾಡ್ತೀನಿ, sin 90 minus
36 ಅಂತ ಬರೀತೀನಿ. ಇಲ್ಲಿಂದ ಇಲ್ಲಿಗೆ ಅಲೈಡ್ ಆ್ಯಂಗಲ್ ಯೂಸ್ ಮಾಡಿದ್ದೀನ? ಖಂಡಿತವಾಗಲಿಲ್ಲ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾನು ಅಲೈಡ್ ಆ್ಯಂಗಲ್ ಯೂಸ್ ಮಾಡೋಕ್ಕೆ ಹೋಗ್ತೀನಿ. ಇಂಟು ಇದು ಫಸ್ಟ್ ಕ್ವಾಡ್ರೆಂಟ್ ಬಟ್ ಸ್ಪೆಷಲ್ ಆ್ಯಂಗಲ್. ಸ್ಪೆಷಲ್ ಆ್ಯಂಗಲ್ ಇರೋದ್ರಿಂದ ಏನಾಗುತ್ತೆ? ಕಾಸ್. ಫಸ್ಟ್ ಕ್ವಾಡ್ರೆಂಟ್ ಆಗಿರೋದ್ರಿಂದ ಇಲ್ಲೆಲ್ಲೂ ಮೈನಸ್ ಕ್ರಿಯೇಟ್ ಆಗಲ್ಲ. ಕಾಸ್ 36. ನಮಗೆ ಇದರ ಎರಡು ವ್ಯಾಲ್ಯೂಸು ಗೊತ್ತು. ಇದು ಯಾವುದ್ರ ವ್ಯಾಲ್ಯೂ ಬರೆದಿವಾಗ? ಸೈನ್ 18 ವ್ಯಾಲ್ಯೂ. ಮತ್ತೆ ಯಾವುದ್ರ ವ್ಯಾಲ್ಯೂ ಬರೆದಿವಾಗ? ಕಾಸ್ 18 ವ್ಯಾಲ್ಯೂ. ಅಲ್ಲಿಗೆ -1/16 ಇಂಟು a ಪ್ಲಸ್ ಬಿ ಇಂಟು a ಮೈನಸ್ ಬಿ √5 ಹೋಲ್ ಸ್ಕ್ವೇರ್ -1 ದಟ್ ಇಸ್ ಈಕ್ವಲ್ಸ್ ಟು -1/16 ಇಂಟು we get 4. 4 ones are that is equals to -1/4 is the answer. Yes, ನಮಗಿದು ಆಪ್ಷನ್ ಸಿ ಅಲ್ಲಿ ಸಿಗುತ್ತೆ. ಎಲ್ಲ ಪ್ರಾಬ್ಲಮ್ಸು ಲೆಂತಿ ಅಂತ ಫೀಲ್ ಆಗಬಾರ್ದು. ನಾವು ವರ್ಕೌಟ್ ಮಾಡಿದ್ದು ಯಾವ 60+ ಪ್ರಾಬ್ಲಮ್ಸ್. 60 ಪ್ರಾಬ್ಲಮ್ಸ್ ಆದಮೇಲೆ ಇನ್ನು ಸ್ವಲ್ಪ ಡಿಫಿಕಲ್ಟ್ ಬಂದೇ ಬರುತ್ತೆ. ಅವನು ಔಟ್ ಆಫ್ 60 ಕ್ವೆಶನ್ಸಲ್ಲಿ ಒಂದು 5, 6, 7, 8 ಕ್ವೆಶನ್ಸ್ 50 ಕ್ವೆಶನ್ಸ್ ಆರಾಮ್ಸೆ ಆನ್ಸರ್ ಮಾಡಲಿ. ಆಮೇಲೆ 50ಇಂದ 60ಗೆ ಸ್ವಲ್ಪ ಲೆಂತಿ ಕೊಡೋಣ ಅನ್ನೋ ಲೆಕ್ಕದಲ್ಲಿ ಪೇಪರ್ ಸೆಟ್ ಮಾಡ್ತಾರೆ. ನಾವು ಅದಕ್ಕೆ ಹೊಂದಾಣಿಕೆ ಇರಬೇಕು. ಎಸ್, -1/4 ಇಸ್ ದ ಆನ್ಸರ್ ವಿಚ್ ಇಸ್ ಇನ್ ಆಪ್ಷನ್, ಐ ಥಿಂಕ್ ಆಪ್ಷನ್ ಸಿ ಅಲ್ಲಿ ಕಾಣಿಸುತ್ತೆ ನಮಗಿದು. ಅರ್ಥ ಆಯ್ತಾ? ಎಸ್. Yes, this is also based on transformation formula, but what I have did, the positive terms written at one place, sin 50, sin 10 ಒಂದು ಕಡೆ ಇರಲಿಲ್ಲ, ಬೇರೆ ಬೇರೆ ಕಡೆ ಇತ್ತು. ನಾನು ಪಾಸಿಟಿವ್ ಟರ್ಮ್ಸ್ ಎಲ್ಲ ಒಂದು ಕಡೆ ಬರ್ಕೊಂಡೆ. ಈಗ ಇದಕ್ಕೆ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ ಹಾಕುವಾಗ ಇದು ಸಿ ಅಂತ ಟ್ರೀಟ್ ಮಾಡಿ, ಇದನ್ನು ಡಿ ಅಂತ ಟ್ರೀಟ್ ಮಾಡಿ, ಇದು ಹಾಕೋಕ್ಕಾಗಲ್ಲ, ಆಮೇಲೆ ಹಂಗೆ ಇಟ್ಕೊಳ್ಳೋಣ. ಅಂದರೆ ದಟ್ ಇಸ್ ಈಕ್ವಲ್ಸ್ ಟು ಸೈನ್ ಸಿ ಪ್ಲಸ್ ಸೈನ್ ಡಿ ಅಂತ ಅಲ್ವಾ. 2 sin ಆಫ್ ಸಿ ಪ್ಲಸ್ ಡಿ ಬೈ 2 ಅಂದರೆ 60/2 ಬರುತ್ತೆ. ಇಂಟು ಕಾಸ್ ಆಫ್ ಐ ಥಿಂಕ್ 40/2 ಯಾಕಂದರೆ 50 - 10 ಆಗುತ್ತೆ. ಇದು ಮೈನಸ್ ಸೈನ್ 70 ಹಾಗೆ ಇಟ್ಕೋಬೇಕು, ಇನ್ನು ಅದನ್ನೇನು ಮಾಡೋಕ್ಕಾಗೋದಿಲ್ಲ. ದಿಸ್ ಟು ಈಸ್ ನಾಟ್ ಅಪ್ಲಿಕೇಬಲ್ ಫಾರ್ ದ ಸೆಕೆಂಡ್ ಟರ್ಮ್. ದಿಸ್ ಟು ಈಸ್ ಓನ್ಲಿ ಫಾರ್ ದ ಪ್ರಾಡಕ್ಟ್ ಆಫ್ ಫಸ್ಟ್ ಟರ್ಮ್. ಅಂದರೆ ನಮಗೆ ಇದು ಸೈನ್ 30 ಬಂತು, ಆಮೇಲೆ ಕಾಸ್ 20 ಬಂತು, ಆಮೇಲೆ ಸೈನ್ 70 ಡಿಗ್ರಿ ಬಂತು. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಸೈನ್ 30? 2/2. ದಟ್ ಈಸ್ cos 20 minus sin 70 ಸಿಕ್ತು. 2 get cancelled. ಇದು cos 20 ಡಿಗ್ರಿ ಹಾಗೆ ಇಲ್ಲಿ, ಇದು ಮೈನಸ್ ಸೈನ್ ಆಫ್ 90 - 20 ಅಂತ ಬರೀತೀನಿ. ಇಸ್ ದೇರ್ ಇನ್ ಅಲೈಡ್ ಆಂಗಲ್? ಎಸ್, ವಿ ಗೋ ಥ್ರೂ ಅಲೈಡ್ ಆಂಗಲ್ ಫಾರ್ ನೆಕ್ಸ್ಟ್ ಸ್ಟೆಪ್ ಬಟ್ ನಾಟ್ ಪ್ರೀವಿಯಸ್ ಸ್ಟೆಪ್. ಇಲ್ಲಿಂದ ಇಲ್ಲಿಗೆ ನಿಮ್ಗೆ ಯಾವುದೇ ಅಲೈಡ್ ಆಂಗಲ್ ಯೂಸ್ ಮಾಡಿಲ್ಲ ನಾನು. 70ನ 90 - 20 ಬರೆದಿರೋದನ್ನ ಅಲೈಡ್ ಆಂಗಲ್ ಅಂತಂದ್ರೆ ಇನ್ನಷ್ಟೇ. ಡೈಲಿ ಲೈಫಲ್ಲಿ ಯೂಸ್ ಮಾಡೋ ಡಿಫರೆನ್ಸ್ ನಾವು ಅಲೈಡ್ ಆಂಗಲ್ ಅಂತ ಯೂಸ್ ಮಾಡಬಾರ್ದು. ಅಂದರೆ ನಾನು ಇಲ್ಲಿಂದ ಇಲ್ಲಿಗೆ ಅಲೈಡ್ ಆಂಗಲ್ ಯೂಸ್ ಮಾಡಿಲ್ಲ. ಎಸ್, ಕಾಸ್ 20 ಹಾಗೆ ಇಟ್ಕೊಳ್ಳೋಣ. ಸ್ಪೆಷಲ್ ಇದು ಅಲೈಡ್ ಆಂಗಲ್. ಇವಾಗ ಅಲೈಡ್ ಆಂಗಲ್ 90 - ವಿಚ್ ಕ್ವಾಡ್ರೆಂಟ್? 90 ಮೈನಸ್ ಅಂದರೆ ವಾಪಸ್ ಫಸ್ಟ್ ಕ್ವಾಡ್ರೆಂಟ್. ಫಸ್ಟ್ ಕ್ವಾಡ್ರೆಂಟಲ್ಲಿ ಸೈನ್ ಏನು ಪಾಸಿಟಿವ್, ಬಟ್ ಆಲ್ರೆಡಿ ಮೈನಸ್ ಇರೋದ್ರಿಂದ ಮೈನಸ್ ಕಾಪಿ ಮಾಡ್ಕೊಂಡಿದ್ದೀನಿ. ಸ್ಪೆಷಲ್ ಆಂಗಲ್ ಖಂಡಿತವಾಗ್ಲೂ ಸರ್ ಕಾಸ್ 20 ಕಿಟ್ ಕ್ಯಾನ್ಸಲ್. ಸಿಂಪಲ್. ಈ ರೀತಿ ಪ್ರಾಬ್ಲಮ್ಸ್ ಬಂದಾಗ ಬೇಗನೆ ಸಾಲ್ವ್ ಮಾಡ್ಕೋಬೋದು. ಆಗಲೇ ಮಾಡಿದ ಪ್ರಾಬ್ಲಮ್ಸ್ ಸ್ವಲ್ಪ ಲೆಂತ್ ಆಗುತ್ತೆ, ಅದಕ್ಕೆ ನೀವು ವರ್ಕೌಟ್ ಮಾಡ್ತಾರೆ. ಅಂದರೆ ಬಲ್ಕ್ ಮೆಟೀರಿಯಲ್, ಲಾರ್ಜ್ ಮೆಟೀರಿಯಲ್ ತಗೊಂಡು ವರ್ಕೌಟ್ ಮಾಡಿದ್ರೆ ಮಾತ್ರ ಮೆಜಾರಿಟಿ ಕ್ವಶನ್ಸ್ ಆನ್ಸರ್ ಮಾಡೋಕ್ಕೆ ಸಾಧ್ಯವಾಗುತ್ತೆ. ಸ್ವಲ್ಪ ಇಂಟೆಲಿಜೆನ್ಸಿ ಪ್ರಾಬ್ಲಮ್ ಇದು. ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಇಸ್ ಈಕ್ವಲ್ಸ್ ಟು 1 ಆದಾಗ ಸೈನ್ 2 ಥೀಟಾ ಎಷ್ಟಾಗುತ್ತೆ ಅಂದರೆ ಸ್ವಲ್ಪ ತಲೆ ಕೆಡಿಸ್ಕೊಳ್ಳೋಂಥದ್ದು. ಒಂದು ವಿಚಾರ ನೆನ್ಪಿಟ್ಕೊಳ್ಳಿ, ಇದನ್ನು ಸ್ಕ್ವೇರಿಂಗ್ ಮಾಡಬೇಕು ಅಂತ ಐಡಿಯಾ ಬಂದರೆ ಸಾಕು. ಯಾಕೆ ಸರ್? a² + b² sin² + cos² ಪ್ಲಸ್ 2ab 2 sin ಥೀಟಾ ಕಾಸ್ ಥೀಟಾ ಬರುತ್ತೆ. 2 sin ಥೀಟಾ ಕಾಸ್ ಥೀಟಾ ಬಟ್ sin 2 ಥೀಟಾನೇ. ಅಲ್ಲಿಗೆ ಈ ಟರ್ಮನ್ನು ಸ್ಕ್ವೇರ್ ಮಾಡಿದ್ರೆ ಟರ್ಮ್ ಸಿಗೋದನ್ನು ನಾಲೆಡ್ಜ್ ಇರಬೇಕು ನಿಮಗೆ. ಅರ್ಥ ಆಯ್ತಾ? ಅಲ್ಲಿಗೆ sin ಥೀಟಾ ಪ್ಲಸ್ ಕಾಸ್ ಥೀಟಾ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1². ಅಲ್ಲಿಗೆ sin² ಥೀಟಾ ಪ್ಲಸ್ cos² ಥೀಟಾ ಪ್ಲಸ್ 2 sin ಥೀಟಾ ಕಾಸ್ ಥೀಟಾ. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡಿದ್ರೆ ಇದಕ್ಕೆ ಸ್ಕ್ವೇರ್ ಮಾಡಿ ಈ ಟರ್ಮ್ ಬಿಟ್ಟಾಕೋದಲ್ಲ, ಹೋಲ್ ಸ್ಕ್ವೇರ್ ಲೆಕ್ಕ ಅದು ಇಸ್ ಈಕ್ವಲ್ ಟು 1. ಹೌದಾ? ನಮ್ಗೆ ಇದೆಲ್ಲ 1 ಬಂತು. ಯಾವುದು? ಎಲ್ಲರಿಗೂ ಗೊತ್ತು sin² ಥೀಟಾ ಪ್ಲಸ್ cos² ಥೀಟಾ 1 ಬರುತ್ತೆ ಅಂತ ಫಾರ್ಮುಲಾ. ಇದು 2 sin ಥೀಟಾ ಕಾಸ್ ಥೀಟಾ ಫಾರ್ಮುಲಾ ಕೂಡ ನಮ್ಮ ಹತ್ರ ಇದೆ. ಏನದು? sin 2 ಥೀಟಾ. ನೋಡಿ ಎಷ್ಟು ಸಿಂಪಲ್ ಆಗಿ ಬಂದ್ಬಿಡ್ತು ಆನ್ಸರ್. 2 sin ಥೀಟಾ ಕಾಸ್ ಥೀಟಾ ಅನ್ನೋ ಫಾರ್ಮುಲಾ ನಮ್ಮ ಹತ್ರ ಇದೆ. sin 2 ಥೀಟಾ ಅಂತ 1. ಈ 1 ಆ ಕಡೆಗೆ ಹೋಗುತ್ತೆ ಇಸ್ ಈಕ್ವಲ್ ಟು 1 - 1. ಅಲ್ಲಿಗೆ sin 2 ಥೀಟಾ ಇಸ್ ಈಕ್ವಲ್ ಟು 0. 1 - 1 0. ಶೂರಾ? ನಮಗೆ ಕೇಳಿರೋದೇ ಏನವರು? sin 2 ಥೀಟಾ ವ್ಯಾಲ್ಯೂ ಎಷ್ಟು ಅಂತ ಕೇಳಿದ್ದಾರೆ. ಅದು ಆಪ್ಷನ್ ನಿಮಗೆ ಸಿ ಅಲ್ಲಿ ಸಿಗುತ್ತೆ ನೋಡ್ರಿ. 50th ಕ್ವಶನ್ಗೆ ಅಷ್ಟು ಸಿಂಪಲ್ ಆಗಿದೆ. ಸ್ಕ್ವೇರ್ ಮಾಡ್ಕೋಬೇಕು ಅಂತ ಗೊತ್ತಾಗ್ಬಿಟ್ರೆ ಮುಗ್ದೋಯ್ತು, ಈಸಿಯಾಗಿ ಆನ್ಸರ್ ಸಿಗ್ಬಿಡುತ್ತೆ.
ಎಸ್, ಇದಷ್ಟೇ. ಥಿಂಕ್ ಮಾಡಿ ಆನ್ಸರ್ ಮಾಡಬೇಕಾಗಿರುವಂಥದ್ದು ಹೇಳ್ತೀನಿ ಹೆಂಗೆ ಆನ್ಸರ್ ಮಾಡಬೇಕು ಅಂತ. ಅವ್ನು ಕೊಟ್ಟಿರ್ತಕ್ಕಂಥದ್ದು ಇದು ಎಲ್ಲಾದರೂ ಯೂಸ್ ಮಾಡ್ಕೊಳ್ಳಿ ಅಂತ ಅವ್ನು ಪ್ರೊವೈಡ್ ಮಾಡಿರೋದು, ಅದನ್ನು ಆಮೇಲೆ ಯೂಸ್ ಮಾಡ್ಕೊಳ್ಳೋಣ ನಾವು, ಆಗ್ಬೋದಾ? ಎಸ್, ಈಗ ಈ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಂತೆ ಮಲ್ಟಿಪ್ಲಿಕೇಶನ್ ಮಾಡೋಣ. 1 × 1 ಅಥವಾ ಈ ರೀತಿ ಬರ್ದಾಕ್ಬಿಡ್ತೀನಿ, ಯಾಕೆ ಸುಮ್ಮನೆ. ನಿಮಗೆ ಮಲ್ಟಿಪ್ಲಿಕೇಶನ್ ಹೈಸ್ಕೂಲಲ್ಲಿ ಈ ರೀತಿ ಕಳಿಸ್ಕೊಟ್ಟಿರ್ತಾರೆ. ಫಸ್ಟ್ 1 ಜೊತೆದೆಲ್ಲ ಬರ್ಕೊಂಡೆ, ಆಮೇಲೆ tan ಆಲ್ಫಾ ಜೊತೆ ಇದರಲ್ಲಿ ಬರ್ಕೊಂಡಿದ್ದೀನಿ, ಹೌದಾ? ಈಗ 1 × 1 1 ಪ್ಲಸ್ ಇದು tan ಬೀಟಾ ಪ್ಲಸ್ ಇದು tan ಆಲ್ಫಾ ಪ್ಲಸ್ ಇದು tan ಆಲ್ಫಾ ಇಂಟು tan ಬೀಟಾ. ಇನ್ನೇನು ಸಿಗಲ್ಲ ನಿಮಗೆ ಇಲ್ಲಿಂದ ಕೆಳಗೆ, ಹೌದಾ? ಖಂಡಿತವಾಗ್ಲೂ ಏನು ಸಿಗಲ್ಲ. ಅದಕ್ಕೆ ಇದು ಕೊಟ್ಟಿದ್ದಾರೆ, ಟೇಕಿಂಗ್ tan ಆನ್ ಬೋತ್ ಸೈಡ್ಸ್. ಯಾಕೆ ಸರ್? ಇದಕ್ಕೆ ಟ್ಯಾನ್ ತೊಗೊಂಡ್ರೆ ಇಲ್ಲಿ ಬರೋಂಥ ರಿಸಲ್ಟ್ ಇಲ್ಲಿ ಯೂಸ್ ಮಾಡ್ಕೋಬೋದು ಅಂತ ಅರ್ಥ, ಹೌದಾ? ಅಲ್ಲಿಗೆ ಟೇಕ್ ಟ್ಯಾನ್ ಆನ್ ಬೋತ್ ಸೈಡ್ಸ್ ಅಂತ. ಅಲ್ಲಿಗೆ tan ಆಫ್ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ಸ್ ಟು tan 45. ವಾಟ್ ಈಸ್ ದ ಫಾರ್ಮುಲಾ? tan ಆಲ್ಫಾ ಪ್ಲಸ್ tan ಬೀಟಾ ಡಿವೈಡೆಡ್ ಬೈ 1 ಮೈನಸ್ tan ಆಲ್ಫಾ ಇಂಟು tan ಬೀಟಾ, ದಟ್ ಇಸ್ ಈಕ್ವಲ್ಸ್ ಟು 1. 1 ಯಾವ್ದು ಸರ್? tan 45. If you cross multiply this term, we get tan alpha plus tan beta is equals to 1 minus tan alpha into tan beta. Yes. Are you under the view of camera? I think yes, correct ಆಗಿದೆ. ಈಗ ನಾವೇನು ಮಾಡ್ತೀವಿ, ಇದನ್ನು ತಗೊಂಡೋಗಿ ಈ ಪ್ಲೇಸಲ್ಲಿ ಯೂಸ್ ಮಾಡ್ತೀನಿ, ಇಷ್ಟು ಜಾಗದಲ್ಲಿ ಯೂಸ್ ಮಾಡ್ತೀನಿ. ಯಾಕೆ ಸರ್? ನೋಡಿ, tan alpha plus tan beta, tan alpha plus tan beta ಆ ಜಾಗದಲ್ಲಿ ಯೂಸ್ ಮಾಡಿದಾಗ ನಮಗೇನು ಬರುತ್ತೆ? 1 ಪ್ಲಸ್, ಈಗಿದು tan ಬೀಟಾ ಪ್ಲಸ್ tan ಆಲ್ಫಾ ಬರ್ಕೋಬಾರ್ದು, ಅದರ ಪ್ಲಸ್ಗೆ ನಾವು 1 ಮೈನಸ್ tan ಆಲ್ಫಾ ಇಂಟು tan ಬೀಟಾ ಬರೀಬೇಕು. ಇದು ನಾವು ಈ ಪ್ಲೇಸ್ಗೆ ಬರೆದಿರ್ತಕ್ಕಂಥದ್ದು. ಇನ್ಸ್ಟೆಡ್ ಆಫ್ tan ಬೀಟಾ ಪ್ಲಸ್ tan ಆಲ್ಫಾ ವ್ಯಾಲ್ಯೂ ಇಲ್ಲಿ ಕಂಡುಹಿಡ್ಕೊಂಡಿದ್ದೀವಿ, 1 ಮೈನಸ್ tan ಆಲ್ಫಾ tan ಬೀಟಾ. ಇದು ಮಾಮೂಲಿನ ಇಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥ ಮಾಮೂಲಿ, ಅದು ಹಂಗೆ ಕಾಪಿ ಮಾಡಬೇಕು. ದಟ್ ಈಸ್ ಈಕ್ವಲ್ಸ್ ಟು ಆಸ್ ಯೂಶುವಲ್ ಗೆಟ್ ಕ್ಯಾನ್ಸಲ್, ಟರ್ಮೇ ಕ್ಯಾನ್ಸಲ್, ಹೌದಾ? ಆನ್ಸರು ಎಷ್ಟು ಸುಲಭವಾಗಿ ನಮಗೆ 2 ಬಂದ್ಬಿಡ್ತು ಅಂತಂದರೆ ಅದು ಆಪ್ಷನ್ ನಿಮಗೆ ಬಿ ಅಲ್ಲಿ ಸಿಗುತ್ತೆ, ಆಯಿತಾ? ಈಸಿಯಾಗಿ ಇರ್ತಕ್ಕಂಥ ಪ್ರಾಬ್ಲಮ್ಸ್ ಈಸಿಯಾಗಿ ತಗೋಬೇಕು, ಡಿಫಿಕಲ್ಟ್ ಆಗಿರ್ತಕ್ಕಂಥ ಪ್ರಾಬ್ಲಮ್ ಡಿಫಿಕಲ್ಟ್ ತಗೋಬಾರ್ದು, ಅದನ್ನು ಈಸಿಯಾಗಿ ಏನು ಮಾಡಿದ್ರೆ ಆನ್ಸರ್ ಬರುತ್ತೆ ಆ ಥರ ಡಿಫಿಕಲ್ಟ್ ಇರೋದನ್ನು ಪದೇ ಪದೇ ವರ್ಕೌಟ್ ಮಾಡ್ತಿದ್ರೆ ಫಾರ್ಮುಲಾಸ್ ಪರ್ಫೆಕ್ಟ್ ಆಗ್ತವೆ. ಈ ಪ್ರಾಬ್ಲಮ್ಗೆ ಫಾರ್ಮುಲಾನೇ ಹಾಕಬೇಕು ಅನ್ನೋ ವಿಚಾರ, ಅನ್ನೋ ಕಂಟ್ರೋಲ್ ನಮ್ಗೆ ಬಂದ್ಬಿಟ್ರೆ, ಫಾರ್ಮುಲಾಲಿಸ್ಟ್ ಕಂಟ್ರೋಲ್ ನಮ್ಗೆ ಬಂದ್ಬಿಟ್ರೆ ಯಾವ ಪ್ರಾಬ್ಲಮ್ಮು ನಿಮಗೆ ಕಷ್ಟ ಅನಿಸೋದಿಲ್ಲ. ಅರ್ಥ ಆಯ್ತಾ? ಎಸ್. Shall we go to problem number 52? Yes. Note this. Yes, confusion problem. Sin theta ಕೊಟ್ಬಿಟ್ಟು cos theta by 2 ಕೇಳಿದ್ದಾರೆ ನಮ್ಮನ್ನು. cos theta by 2 ಕೇಳಿರ್ತಕ್ಕಂಥದ್ದು. ಶತಮೂರ್ಖರು ಏನು ಮಾಡ್ತಾರೆ ಅಂದರೆ ಇಲ್ಲೇ ಅರ್ಧಾಂಬರ್ಧ ಸಬ್ಜೆಕ್ಟ್ ಗೊತ್ತಿರೋರು ಹಾಗೆ ಮಾಡೋದು. ಈ ಥರ್ಡ್ ಕ್ವಾಡ್ರಂಟ್ ಟ್ರಯಾಂಗಲ್ ಆಗಿಬಿಟ್ಟು ಪೈಥಾಗರಸ್ ಥಿಯರಮ್ ಫೈಂಡ್ ಔಟ್ ಮಾಡಿಬಿಟ್ಟು cos theta ಡಿಫೈನ್ ಮಾಡ್ತಾರೆ. ಅದರಿಂದ ಡಿಫೈನ್ ಮಾಡಿ ಬೈಟ್ ಇರೋದಕ್ಕೆ ಅದನ್ನು ಹಾಫ್ ಮಾಡ್ತಾರೆ. ಖಂಡಿತವಾಗ್ಲೂ ಟ್ಯೂಬ್ಲೈಟ್ಸ್ ಆಗಿಬಿಡ್ತಾರೆ ನೀವು ಮಾಡಿಕೊಡ್ದು ಆ ರೀತಿ. ಏನು ಮಾಡ್ಬೇಕು ಸರ್? ಒಂದೊಂದನ್ನೇ ಅಬ್ಸರ್ವ್ ಮಾಡಿ. ಯಾವ ಕ್ವಾಡ್ರಂಟ್? ಥರ್ಡ್ ಕ್ವಾಡ್ರಂಟ್ ಥೀಟಾ, ಹೌದಾ? ಈಗ ಥರ್ಡ್ ಕ್ವಾಡ್ರಂಟ್ ಇದು ಬರೀಬೇಕಾದ್ರೆ ಇದು ಫಸ್ಟೇ ಮೈನಸ್ ಬರ್ಕೊಂಡ್ಬಿಡ್ಬೇಕು. ಸೈನ್ ಡೆಫಿನೇಷನ್ ಏನು? ಆಪೋಸಿಟ್ ಬೈ ಹೈಪೋಟೆನಸ್ ಅಂದಾಗ ಇದು ಮೈನಸ್, ಆಪೋಸಿಟ್ ಸೈಡ್ ಇದು 5 ಬಂತು. ಇನ್ನು ಖಂಡಿತವಾಗ್ಲೂ ಇದು -3 ಬರುತ್ತೆ 100%. ಈಗ ನಾನೊಂದು ವಿಚಾರ ಹೇಳ್ತೇನೆ. ಥೀಟಾ ಥರ್ಡ್ ಕ್ವಾಡ್ರಂಟ್ ಅಂತ ಕೊಟ್ಟಿದ್ದಾರೆ ಅವರು. ಥರ್ಡ್ ಕ್ವಾಡ್ರಂಟಲ್ಲಿ ಒಂದು ನಂಬರ್ ತಗೊಳ್ಳೋಣ, 200. ಸುಮ್ಮನೆ ಎಕ್ಸಾಂಪಲ್ ತಗೊಂಡಿದ್ದೀನಿ. ಥೀಟಾ ಬೈ 2 ಏನಾಗುತ್ತೆ? 200 ಬೈ 2 ನಥಿಂಗ್ ಬಟ್ 100. 100 ಬಿಲಾಂಗ್ಸ್ ಟು ಯಾವ ಕ್ವಾಡ್ರಂಟ್? ಸೆಕೆಂಡ್ ಕ್ವಾಡ್ರಂಟ್. ಯಾಕೆ ಸರ್? ನೋಡ್ರಿ ಬೇಕಾದ್ರೆ ಇದು 90, 100 ಇಲ್ಲೇ ಇದೆ, 180 ಇಲ್ಲಿದೆ, 200 ಇಲ್ಲಿದೆ. ಥೀಟಾ ಥರ್ಡ್ ಕ್ವಾಡ್ರಂಟಲ್ಲಿ 200 ಇಲ್ಲಿ ತಗೊಂಡಿದ್ದೀನಿ. ಥೀಟಾ ಬೈ 2 ಫಾರ್ ಎಕ್ಸಾಂಪಲ್ ತಗೊಂಡು 200 ತಗೋಬೇಕು ಅಂತ ಇಲ್ಲ. ಥೀಟಾ ಬೈ 2 ಅಂದರೆ 100 ಬರುತ್ತೆ. 100 ಖಂಡಿತವಾಗಿ ಯಾವ ಕ್ವಾಡ್ರಂಟ್ ಇರುತ್ತೆ? ಸೆಕೆಂಡ್ ಕ್ವಾಡ್ರಂಟ್, ಹೌದಾ? ಸೆಕೆಂಡ್ ಕ್ವಾಡ್ರಂಟಲ್ಲಿ ಕಾಸ್ ಏನು ಬರುತ್ತೆ? ನೆಗೆಟಿವ್ ಬರುತ್ತೆ, ಹೌದು. ಸೆಕೆಂಡ್ ಕ್ವಾಡ್ರಂಟಲ್ಲಿ ಕಾಸ್ ನೆಗೆಟಿವ್ ಬರುತ್ತೆ. ಅದಕ್ಕೋಸ್ಕರ ಇಲ್ಲೇ ಬರೀಬೇಕು, ಥೀಟಾ ಬೈ 2 ಬಿಲಾಂಗ್ಸ್ ಟು ಸೆಕೆಂಡ್ ಕ್ವಾಡ್ರಂಟ್, ಹೆನ್ಸ್ ಕಾಸ್ ಥೀಟಾ ಬೈ 2 ಈಸ್ ನೆಗೆಟಿವ್ ಅಂತ ಬರೀಬೇಕು. ಆಮೇಲೆ ನಮಗೆ
ಕಾಸ್ ಥೀಟಾ ಬೈ ಟು ಒಂದು ಫಾರ್ಮುಲಾ ಬರ್ಕೊಡ್ತೀನಿ, ಅದು ಮೊದಲೇ ಹೇಳ್ಕೊಟ್ಟಿದ್ದೀನಿ ನಾನು. ಮತ್ತೆ ನಮಗೆ ಪದೇ ಹೆಂಗೆ ಬಂತು ಅಂತ ಕೇಳಬಾರ್ದು, ಇಷ್ಟೊತ್ತಿಗೆ 3 ಸಲ ಹೇಳ್ಕೊಟ್ಟಿದ್ದೀನಿ. ಇಫ್ ಇಟ್ ಈಸ್ ಮೈನಸ್, ಯುವರ್ ಆನ್ಸರ್ ಇಸ್ ಸೈನ್. ಇಫ್ ಇಟ್ ಈಸ್ ಪ್ಲಸ್, ಯುವರ್ ಆನ್ಸರ್ ಇಸ್ ಕಾಸ್. ಬಟ್ ಇನ್ಸ್ಟೆಡ್ ಆಫ್ ಕಾಸ್, ಇಫ್ ಇಟ್ ಇಸ್ ಸೈನ್, ದರ್ ಇಸ್ ನೋ ಫಾರ್ಮುಲಾ. ಇಲ್ಲಿ ಪ್ಲಸ್ ಬರ್ಬೋದು, ಮೈನಸ್ ಬರ್ಬೋದು, ಇಲ್ಲಿ ಕಾಸೇ ಇರಬೇಕು, ಅವಾಗ ಫಾರ್ಮುಲಾ ಇದೆ. ಹೌದಾ? ಈಗ ನಾವು ಅದಕ್ಕೆ ಸ್ಪಷ್ಟವಾಗಿ ಫಾರ್ಮುಲಾ ಬರೆಯಕ್ಕೆ ಹೋದಾಗ ಅಂದರೆ ಕಾಸ್ ಆಫ್ ಥೀಟಾ ಬೈ ಟು ಇಸ್ ಈಕ್ವಲ್ಸ್ ನೆಗೆಟಿವ್, ಯಾಕಂದರೆ ಈ ನೆಗೆಟಿವ್ ಇಲ್ಲಿ ಕ್ಯಾರಿ ಆಗಿದೆ. ರೂಟ್ ಆಫ್ 1 ಪ್ಲಸ್ ಕಾಸ್ ಥೀಟಾ ಬೈ 2. ಈ ಮೈನಸ್ ಬಿಟ್ಟಾಕ್ತಾರೆ, ಈ ಫಾರ್ಮುಲಾಸ್ ನೆನ್ಪಿಟ್ಕೊಳ್ತಾರೆ, ಈ ಮೈನಸ್ ಬಿಟ್ಟಾಕ್ತಾರೆ. ಅರ್ಥ ಆಯ್ತಾ? ಈ ಮೈನಸ್ ಬಿಟ್ರೆ ಪ್ರಾಬ್ಲಮ್ ಹೋಯ್ತು, ಮೆಜಾರಿಟಿ ಹಾಗೆ ಮಾಡ್ತಾರೆ. ಇವಾಗ ನಾವು ಆ ಟ್ರಯಾಂಗಲ್ನಿಂದ ಕಾಸ್ ಡೆಫಿನೇಷನ್ನ ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪಾಟ್ನೆಸ್ ಅಂತ ಯೂಸ್ ಮಾಡ್ಕೋಬೇಕು. ಮೈನಸ್ನ ಬಿಡಂಗಿಲ್ಲ. 1 ಪ್ಲಸ್ ಅಡ್ಜಸೆಂಟ್ ಬೈ ಹೈಪಾಟ್ನೆಸ್. ಅಡ್ಜಸೆಂಟ್ ಯಾವುದು? -3 ಡಿವೈಡೆಡ್ ಬೈ 5 ಹೋಲ್ ಡಿವೈಡೆಡ್ ಬೈ 2. ಶೋರ್, ದಟ್ ಇಸ್ ಈಕ್ವಲ್ಸ್ ಟು ಮೈನಸ್ ರೂಟ್ ಆಫ್ 5 minus 3 divided by 2 into 5 ಬರುತ್ತೆ. 5 is the LCM. ಹಾಗ minus 2 divided by 2 into 5 ಬರುತ್ತೆ. ದಟ್ ಇಸ್ ಈಕ್ವಲ್ಸ್ ಟು -1 by root 5. ಆಕ್ಚುಲ್ ಆಗಿ ರೂಟ್ ನಾವು ಎರಡಕ್ಕೂ ಹಾಕ್ಬೋದು, ತಪ್ಪೇನಿಲ್ಲ. ದಟ್ ಇಸ್ ಈಕ್ವಲ್ಸ್ ಟು 1 ರೂಟ್ ಇಲ್ಲ, 1ಗೆ ರೂಟ್ ಇಲ್ಲ ಅನ್ಬಾರ್ದು, 1ಗೆ ರೂಟ್ 1. ಸೊ -1 by root 5 is the answer. ಗೊತ್ತಾಗ್ತದೆ? ಆ ಮೈನಸ್ ಯಾವ ಕಾರಣಕ್ಕೂ ಬಿಡಂಗಿಲ್ಲ, ನೀವು ಬಿಡಬಾರ್ದು ಕೂಡ ಮೈನಸ್. ಈ ಮೈನಸ್ ಬಿಟ್ಬಿಟ್ಟು ಎಲ್ಲರೂ 1 by root 5. ಮತ್ತೆ ಈ ಫಾರ್ಮುಲಾ ಅಷ್ಟೇ, ಇಫ್ ಇಟ್ ಈಸ್ ಸೈನ್ ಯು ಶುಡ್ ಯೂಸ್ ಮೈನಸ್ ಹಿಯರ್. ಆಗ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಸೈನ್ ಪಾಸಿಟಿವ್ ಬರ್ತದೆ, ಅವಾಗ ಇಲ್ಲಿ ಮೈನಸ್ ಬರಲ್ಲ. ಈ ಫಾರ್ಮುಲಾ ಓಕೆ, ಈ ಫಾರ್ಮುಲಾಗೆ ಕ್ವಾಡ್ರೆಂಟ್ಗೆ ಸಂಬಂಧ ಇಲ್ಲ. ಈ ಫಾರ್ಮುಲಾ ಇಲ್ಲಿ ಹಾಕಿದ್ದೀನಿ, ಬಟ್ ಇಲ್ಲಿ ಮೈನಸ್ ಹಾಕಿಲ್ಲ ಸರ್ ಅಂದರೆ ಜನರಲ್ ಫಾರ್ಮುಲಾ ಇದು, ಬೇರೆ ಕಡೆ ಯೂಸ್ ಮಾಡೋದು. ಈಗ ಈ ಪ್ರಾಬ್ಲಮ್ ಸಿಚುಯೇಷನ್ ಥೀಟಾ ಬೈ ಟು ಸೆಕೆಂಡ್ ಕ್ವಾಡ್ರೆಂಟ್ ಇರೋದ್ರಿಂದ ನಾವು ಈ ಮೈನಸ್ ಸೇರಿಸ್ಕೋಬೇಕು. ಇಲ್ಲಿ ಮೈನಸ್ ಸೇರಿಸಬೇಕಾ ಬೇಡ ಅನ್ನೋದು ಈ ಫಾರ್ಮುಲಾ ಹೆಲ್ಪ್ ಮಾಡಲ್ಲ, ಈ ಸಬ್ಜೆಕ್ಟ್ ಇಂದ ಹೆಲ್ಪ್ ಆಗೋದು ನಮಗೆ. ಗೊತ್ತಾಗ್ತಿದೆಯಾ? ಸೊ ದಿಸ್ ಇಸ್ ದ ಆಪ್ಷನ್. ಯಾವುದ್ರಲ್ಲ ಇರುತ್ತೆ? ಐ ಥಿಂಕ್ ಆಪ್ಷನ್ ಸಿ ಅಂತ ಕಾಣುತ್ತೆ. ವಿ ಆರ್ ಗೆಟಿಂಗ್ -1 by root 5 ಇನ್ ಆಪ್ಷನ್ ಸಿ. ಇದೆಲ್ಲ ಸೈಡ್ ವರ್ಕ್. Please note this. Again, there is a problem, some difficulty with respect to 1 mark. They are asking number of solutions in the particular interval 0 ಇಂದ 360 ವರೆಗೂ ಅಂತ. 0 ಇಂದ 360 ವರೆಗೂ. ಅರ್ಥ ಆಗ್ತಿದೆಯಾ? ಎಸ್. ಇಲ್ಲಿ ನಾವು ಟ್ರೈ ಟು ಕನ್ವರ್ಟ್ ದ ಕಂಪ್ಲೀಟ್ ಪ್ರಾಬ್ಲಮ್ ಐದರ್ ಇನ್ ಟರ್ಮ್ಸ್ ಆಫ್ ಸೈನ್ ಆರ್ ಕಾಸ್. ಅಂದರೆ ನಾನು ಏನು ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ ಅಂದರೆ sin x ಡಿವೈಡೆಡ್ ಬೈ cos x ಪ್ಲಸ್ 1 by cos x is equals to 2 cos x. ಕಂಪ್ಲೀಟ್ ಸೈನ್ ಕಾಸ್ ಕಾಂಬಿನೇಷನ್ ಬಂದ್ಬಿಡ್ತು. ಅಂದರೆ ಟ್ಯಾನ್ ಸೀಕೆಂಟ್ ಕಾಸ್ 3 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಇರೋದು ಬೇಡ ಅಂತ. ಟ್ಯಾನ್ ಸೈನ್ ಬೈ ಕಾಸ್ ಬರಿಬೋದು, ಸೀಕೆಂಟ್ 1 by cos ಬರಿಬೋದು. ನಾವು ವಾಟ್ ಈಸ್ LCM? cos x. ಇಲ್ಲೂ ಕಾಸಿದೆ, ಇಲ್ಲೂ ಕಾಸಿದೆ, cos x LCM ತೆಗೆದ್ರೆ ನಿಮ್ಮ ಮಡಲ್ 1 ಪ್ಲಸ್ sin x ಬರುತ್ತೆ. ದಟ್ ಈಸ್ ಈಕ್ವಲ್ಸ್ ಟು 2 cos x. ಇಲ್ಲಿ 1 ಪ್ಲಸ್ sin x is equals to 2 into cos square x ಬರುತ್ತೆ. ಯಾಕೋ ಇದು ಕ್ವಾಡ್ರಾಟಿಕ್ ಈಕ್ವೇಷನ್ ಅನಿಸ್ತಾ ಇದೆ, ಆದರೆ 0 ಒಂದಿಲ್ಲ, ಆಮೇಲೆ ಸ್ಕ್ವೇರ್ ಇಲ್ಲಿ ಕಾಸ್ಗಿದೆ, ಇಲ್ಲಿ ಕಾಸ್ ಟರ್ಮೇ ಇಲ್ಲ. ಸೊ ಅದೆಲ್ಲ ಒಂದು ರೂಟಿಗೆ ತರ್ತೀನಿ. ಟ್ರೈ ಟು ಅಂಡರ್ಸ್ಟ್ಯಾಂಡ್. ಏನು ಮಾಡಿದ್ರಿ ಸರ್ ನೀವು? ಕಾಸ್ ಸ್ಕ್ವೇರ್ ಎಕ್ಸ್ ನಾವು ಈಸಿಯಾಗಿ 1 ಮೈನಸ್ sin ಸ್ಕ್ವೇರ್ ಎಕ್ಸ್ ಬರ್ಕೋಬೋದು. ತುಂಬ ಸಲ ಕಳ್ತಿದ್ದೀವಿ ನಾವು, ತುಂಬ ಪ್ರಾಬ್ಲಮ್ಸಲ್ಲಿ ಯೂಸ್ ಮಾಡಿದ್ದೀವಿ. ಈಗ ಇದು 1 ಪ್ಲಸ್ sin x ಹಾಗೆ ಇಲ್ಲಿ 2 ಮೈನಸ್ 2 sin ಸ್ಕ್ವೇರ್ ಎಕ್ಸ್. ಈ -2 sin ಸ್ಕ್ವೇರ್ ಎಕ್ಸ್ ಈ ಕಡೆ ಕಳಿಸಿದಾಗ 2 sin ಸ್ಕ್ವೇರ್ ಎಕ್ಸ್ ಪ್ಲಸ್ sin ಎಕ್ಸ್ ಪ್ಲಸ್ 1 -2 = 0. ಏನು ಮಾಡಿದ್ರೆ ಸರ್ ತಾವು? 2 sin ಸ್ಕ್ವೇರ್ ಎಕ್ಸ್ ಈ ಕಡೆ ತೊಗೊಂಡಿದ್ದೀನಿ, sin ಎಕ್ಸ್ ಆಲ್ರೆಡಿ ಈ ಕಡೆ ಇತ್ತು, ಪ್ಲಸ್ 1 ಆ ಕಡೆ ಈ ಕಡೆ ಇತ್ತು, 2 ಈ ಕಡೆ ತೊಗೊಂಡ್ರಿ. ಅಲ್ಲಿಗೆ ದಟ್ ಈಸ್ 2 sin ಸ್ಕ್ವೇರ್ ಎಕ್ಸ್ ಪ್ಲಸ್ sin ಎಕ್ಸ್ -1 = 0. ಸೊ ನಾವು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ -2 sin ಸ್ಕ್ವೇರ್ ಎಕ್ಸ್ ಬರಬೇಕು. ಅಡಿಷನ್ ಮಾಡಿದಾಗ ಇಷ್ಟು ಬರಬೇಕು. ಅಂದರೆ 2 sin x minus sin x is x ಹೋಗುತ್ತೆ. ಅಲ್ಲಿಗೆ 2 sin square x plus 2 sin x minus sin x minus 1 = 0. ಅಲ್ಲಿಗೆ 2 sin x is common factor, we get sin x plus 1. Minus 1 common factor, sin x plus 1 = 0.
ಅಲ್ಲಿಗೆ 2 sin x minus 1 is equal to 0 ಒಂದು sin x plus 1 is equal to 0 ಒಂದು. ಈಗ 2 sin x is equal to 1 by 2 ಆದರೆ ಇಲ್ಲಷ್ಟೇ 2 sin x ಈ minus 1 is equal to 0. ಅಲ್ಲಿಗೆ 2 sin x is equal to 1. sin x is equal to 1 by 2. ಆಗ x is equal to ನಮಗೆ 31 ಬರುತ್ತೆ. ಸೈನ್ ಪಾಸಿಟಿವ್ ಅಲ್ವಾ, ಸೈನ್ ಪಾಸಿಟಿವ್, ಎಕ್ಸ್ ಪ್ಲಸ್ ಅಲ್ಲಿ ನಮಗೆ 31 ವ್ಯಾಲ್ಯೂ ಬರುತ್ತೆ. ಮತ್ತೆ ಸೈನ್ ಯಾವ ಕ್ವಾಡ್ರೆಂಟ್ ಅಲ್ಲಿ ಪಾಸಿಟಿವ್? ಫಸ್ಟ್ ಸೆಕೆಂಡ್. ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಆನ್ಸರ್ ಇದೆ. ಹೌ ಟು ಫೈಂಡ್ ದ ಆಂಗಲ್ ಇನ್ ಸೆಕೆಂಡ್ ಕ್ವಾಡ್ರೆಂಟ್? 180 ಮೈನಸ್ 180 ಮೈನಸ್ ಅಲ್ಲಿ. ಯಾಕೆ ಸೆಕೆಂಡ್ ಕ್ವಾಡ್ರೆಂಟ್ 90 ಯೂಸ್ ಮಾಡಬಾರ್ದ? 90 ಯೂಸ್ ಮಾಡಿದ್ರೆ ಸೈನ್ ಬಿಕಮ್ಸ್ ಕಾಸ್ ಆಗುತ್ತೆ. ಸರ್ ಇಲ್ಲಿ ಸೆಕೆಂಡ್ ಕ್ವಾಡ್ರೆಂಟ್ ಅಂತ ಆಗ್ತಂದ್ರೆ ಸರ್ ಫಸ್ಟ್ ಆಫ್ ಆಲ್ ಸೈನು 1/2 ಬಂದಿದೆಯಲ್ಲಪ್ಪ. 1/2 ಪಾಸಿಟಿವಾ ನೆಗೆಟಿವಾ? ಪಾಸಿಟಿವ್ ಸರ್. ಪಾಸಿಟಿವ್ ಆದರೆ ಸೈನ್ ಯಾವ ಕ್ವಾಡ್ರೆಂಟ್ ಪಾಸಿಟಿವ್? ಫಸ್ಟ್ ಸೆಕೆಂಡ್ ಸರ್. ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ 30 ಬಂದಿದೆಲ್ಲ, ಬಂದಿದೆ ಸರ್. ಹಾಗಾದ್ರೆ ಸೆಕೆಂಡ್ ಕ್ವಾಡ್ರೆಂಟ್ಗೆ ಯಾಕೆ ಹೋಗಬೇಕು? ನಮಗೆ ಕ್ವಶನ್ ಕೇಳಿರ್ತಕ್ಕಂಥದ್ದು 0 ಇಂದ 360 ಒಳಗೆ ಎಷ್ಟು ವ್ಯಾಲ್ಯೂಸ್ ಬರುತ್ತೆ ಕಂಡಿರಿ ಅಂತ ಅವ್ರು ಕೇಳಿರೋದು. ಹೌದಾ? ಎಸ್. ಅಲ್ಲಿಗೆ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ನಮಗೆ ಎಕ್ಸ್ ಇಸ್ ಈಕ್ವಲ್ ಟು 180 ಮೈನಸ್ 30 ಕೂಡ ಬರುತ್ತೆ. ಅಲ್ಲಿಗೆ ಎಕ್ಸ್ ಇಸ್ ಈಕ್ವಲ್ ಟು 150 ಡಿಗ್ರಿ. ಅವನು ರೇಡಿಯನ್ಸ್ ಅಲ್ಲಿ ಏನಾದರೂ ನಂಬರ್ ಆಫ್ ಸೊಲ್ಯೂಷನ್ಸ್ ಕೇಳಿರೋದ್ರಿಂದ ನಮಗೆ ಇವಾಗ ಎಷ್ಟು ಬಂತು? 1, 2 ಬಂದಿದೆ. ನಮಗೆ ಇನ್ನೂ ಒಂದು ಹಂಗೆ ಇದೆ ಅಂದರೆ ಸೈನ್ ಎಕ್ಸ್ ಇಸ್ ಈಕ್ವಲ್ಸ್ ಟು -1. ಸೈನ್ ಎಕ್ಸ್ ಇಸ್ ಈಕ್ವಲ್ ಟು -1 ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು -90 ಹಾಕಬಾರ್ದು. ಯಾಕೆ ಸರ್? ಹಾಕಂಗಿಲ್ಲ. ಇನ್ನೇನು ಮಾಡ್ಬೇಕು ಸರ್? ಹೇಳ್ತೀನಿ ನೋಡಿ. ಈಗ ಇದು +1 ಇದ್ದಿದ್ರೆ ನಮಗೆ ಸೈನ್ 91 ಅಂತ ಬರ್ತಾ ಇತ್ತು. ಇದು ನೆಗೆಟಿವ್ ಇರೋದ್ರಿಂದ ಐ ಥಿಂಕ್ ದಿಸ್ ಇಸ್ ಥರ್ಡ್ ಅಂಡ್ ಐ ಥಿಂಕ್ ಫೋರ್ತ್ ಕ್ವಾಡ್ರೆಂಟ್ಸ್ ಅಲ್ಲಿ ಬರುತ್ತೆ. ಯಾವುದು? ಸೈನ್ ನೆಗೆಟಿವ್ ಅನ್ನೋದು. ಅರ್ಥ ಆಯ್ತಾ? ಎಸ್ ಎಸ್. ಇದು ನೆಗೆಟಿವ್ ಇರೋದ್ರಿಂದ ನಮಗೆ ಎಸ್ ಸೈನ್ ಆಫ್ 180 ಪ್ಲಸ್ 90 ದಟ್ ಇಸ್ ಆಕ್ಚುಲಿ -1. ಅಲ್ಲಿಗೆ ಸೈನ್ 270 ಇಸ್ ಈಕ್ವಲ್ ಟು -1. ಎಕ್ಸ್ ಇಸ್ ಈಕ್ವಲ್ ಟು 270 ಕೂಡ ಬರಬೇಕು. ಅಲ್ಲಿಗೆ 1, 2, 3 ಸೊಲ್ಯೂಷನ್ಸ್ ಬರಬೇಕು. ಯಾಕೋ NCERT ಬುಕ್ ಬ್ಯಾಕ್ ಸೈಡ್ ಇದಕ್ಕೆ ಆಪ್ಷನ್ ಸಿ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಸಿ ಅಂತಂದ್ರೆ ಅರ್ಥ 2 ಸೊಲ್ಯೂಷನ್ಸ್ ಅಂತಲ್ವಾ? ಎಸ್, ಆಪ್ಷನ್ ಸಿ ಅಂತ ಕೊಟ್ಟಿದ್ದಾರೆ 2 ಸೊಲ್ಯೂಷನ್ಸ್ ಅಂತ. ನಮಗೆ ಈ ಸೊಲ್ಯೂಷನ್ ಕೂಡ ಬರಬೇಕು ನಮಗೆ. ಎಕ್ಸ್ ಇಸ್ ಈಕ್ವಲ್ ಟು 270. ಯಾಕಂದ್ರೆ ಎಕ್ಸ್ ಇಸ್ ಈಕ್ವಲ್ 270 ಕೊಟ್ಟಾಗ 270 ಸೈನ್ ಆಫ್ 180 ಪ್ಲಸ್ 90 ಬರ್ಕೊಂಡಾಗ ದಿಸ್ ಬಿಕಮ್ಸ್ ಮೈನಸ್ ಸೈನ್ 90 -1 ಬರುತ್ತೆ. ಯಾಕೆ ಅವರು ಈ ಸೊಲ್ಯೂಷನ್ ತಗೊಂಡಿಲ್ಲ? ಇದು ಹಂಗೆ ಮಾರ್ಕ್ ಮಾಡ್ಕೊಂಡಿದ್ರೆ ಇದು ಮತ್ತೆ ನಾನು ಈ ಪ್ರಾಬ್ಲಮ್ ಒಂದ್ಸಲಿ ಜ್ಞಾಪಿಸ್ತೀನಿ ನಿಮಗೆ. ಯಾಕೆ ಸರ್ ನಾವು ಕರೆಕ್ಟಾಗಿ ಮಾಡಿಲ್ವಾ? ಖಂಡಿತವಾಗ್ಲೂ ಕರೆಕ್ಟಾಗಿ ಮಾಡಿದ್ದೀವಿ. ಅಕಾರ್ಡಿಂಗ್ ಟು ಅವರ್ ಎಕ್ಸ್ಪ್ಲನೇಷನ್ 30, 150 ಆ್ಯಂಡ್ 270 ವಿ ಶುಡ್ ಗೆಟ್ 3 ವ್ಯಾಲ್ಯೂಸ್. ಅವನು ಈ ಪ್ರಾಬ್ಲಮ್ ನಂಬರ್ 53 NCERT ಬುಕ್ ಇದ್ರೆ ನಿಮ್ಮ ಹತ್ರ, NCERT ನಾನು ಪಿಕ್ ಮಾಡಿ ಕಳಿಸಿದ್ದೀನಿ. NCERT ಬುಕ್ ಇದ್ರೆ ನೀವು ಬ್ಯಾಕ್ ಸೈಡ್ ಓಪನ್ ಮಾಡಿ ಅವನು ಆಪ್ಷನ್ ಸಿ ಅಂತಾನೆ. ಆಪ್ಷನ್ ಸಿ ಅಂದಾಗ ಅದರಲ್ಲಿ 2 ಸೊಲ್ಯೂಷನ್ಸ್ ಇದೆ, ಇವೆರಡೇ ಅಂತಾನೆ. ಬಟ್ ಯಾಕೆ ಇದು ಸೊಲ್ಯೂಷನ್ ತಗೊಂಡಿಲ್ಲ ಅನ್ನೋದು ನಾನು ಲೇಟರ್ ಆನ್ಸರ್ ಹೇಳ್ತೇನೆ. ದಯವಿಟ್ಟು ಇಷ್ಟು ಬರ್ಕೊಂಡ್ರೆ 53ಗೆ ಯಾರು ಕೂಡ ಡೋಂಟ್ ಪುಟ್ ಇಟ್ ಆಸ್ ಆಪ್ಷನ್ ಸಿ ಅಂಡ್ ಆಪ್ಷನ್ ಡಿ. ಅವನು ನಮ್ಮ ಪ್ರಕಾರ ಆಪ್ಷನ್ ಡಿ ಬರಬೇಕು. ವಿ ಹ್ಯಾವ್ 3 ಸೊಲ್ಯೂಷನ್ಸ್ 1, 2, 3. ಅವನಿಗೆ ತಗೊಂಡಿಲ್ಲ. ಇದು ತಗೊಂಡಿಲ್ವೋ ಅಥವಾ ಇನ್ನೇನಾದ್ರೂ ರೀಸನ್ ಇದೆ ಗೊತ್ತಿಲ್ಲ. ಇವೆರಡೇ ಸೊಲ್ಯೂಷನ್ಸ್ ಅಂತ ಆಪ್ಷನ್ ಸಿ ಹಾಕಿಟ್ಟಿರ್ತಾನೆ ಕೆಳಗಡೆ ಹಿಂದೆ ಬ್ಯಾಕ್ ಸೈಡ್. ಆ ಬ್ಯಾಕ್ ಸೈಡ್ ಆನ್ಸರ್ಸ್ ತಪ್ಪು ಇರ್ಬೋದು. ನಾನು ಪರ್ಫೆಕ್ಟ್ ಆಗಿ ತಿಳ್ಕೊಂಡು ಮತ್ತೆ ಇದನ್ನ ಒಂದ್ಸಲಿ ಜ್ಞಾಪಿಸ್ತೀನಿ. ಅಂದ್ರೆ ನೀವು ಬರ್ಕೊಳ್ಳೇಬೇಕು. ಬಟ್ ಆನ್ಸರ್ ಆಪ್ಷನ್ ಹಾಕಿರೋದು ಮಾತ್ರ ಪೆಂಡಿಂಗ್ ಇಟ್ಟಿದ್ದೀನಿ ಅಷ್ಟೇ. ನಮಗೆ ಕರೆಕ್ಟ್ ಆಗಿ ಬಂದಿದೆ ಸೊಲ್ಯೂಷನ್ಸ್. ಆಗ್ಬೋದಾ? ಎಸ್. ಆಮೇಲೆ ಸ್ವಲ್ಪ ಲೆಂತಿ ಪ್ರಾಬ್ಲಮ್ಸ್ ಮಾಡಿದ್ದೀನಿ ಇವತ್ತು. ಒಂದು 8 ಪ್ರಾಬ್ಲಮ್ಸು 9 ಪ್ರಾಬ್ಲಮ್ಸ್ ಅಷ್ಟೇ ಮಾಡಿದ್ದೀವಿ. ಅದಷ್ಟು ಕೂಡ ಮಾಡಿಲ್ಲ. ಅದಕ್ಕೋಸ್ಕರ ಈ 35 ಮಿನಿಟ್ಸ್ಗೆ ಅಂದರೆ 8-10 ಪ್ರಾಬ್ಲಮ್ಸೇ ಬಿಡ್ತಾನೆ. ಯಾಕಂದರೆ ಇಂಥವೇ ಇನ್ನು 10 ಮಾಡಿಬಿಟ್ರೆ ಕಾನ್ಫಿಡೆನ್ಸ್ ಕಳ್ಕೊಂಡ್ಬಿಡ್ತಾರೆ. ಏನು ಸರ್ CET ಸ್ಟಾರ್ಟಿಂಗಲ್ಲಿ ಈಸಿ ಇತ್ತು, ಆಮೇಲೆ ಬರ್ತಾ ಹಿಂಗಾಯ್ತು. ಇರ್ತಾವೆ ಪ್ರಾಬ್ಲಮ್ಸ್. ಎಕ್ಸಾಮ್ಗೆ ಏನು ಬರ್ತಾವೋ ಅದು ಹೇಳ್ಕೊಡ್ಬೇಕೆ ಹೊರ್ತು ನಾನು ನಿಮ್ಗೇನು ಅರ್ಥ ಆಗುತ್ತೋ ಅದು ಹೇಳ್ಕೊಡ್ಬಾರ್ದು, ತಪ್ಪಾಗುತ್ತೆ. ನಾವು ಸಬ್ಜೆಕ್ಟ್ ಒಳಗೆ ಅಬ್ಸಲ್ಯೂಟ್ ಆಗಿ ಇಳಿಬೇಕು. ನಿಮ್ಗೆ ಈಸಿ ಇರಬೇಕು ಅಂತ ನಾನು ಈಸಿ ಮೆಟೀರಿಯಲ್ ಸೆಲೆಕ್ಟ್ ಮಾಡ್ಕೊಳಕ್ಕಾಗೋದಿಲ್ಲ. ನೀವು ಫೇಸ್ ಮಾಡೋವಂಥ ಪ್ರಾಬ್ಲಮ್ಸ್ ಎಕ್ಸಾಮಿನೇಷನಲ್ಲಿ ಏನಿದೆಯೋ ಅಂಥವೇ ನಾವು ಹುಡುಕಿ ಮಾಡ್ಕೋಬೇಕಾಗುತ್ತೆ. ಅವು ಕಷ್ಟ ಇದ್ರೂ ಕೂಡ ನಾವು ಮಾಡಲೇಬೇಕು, ತಪ್ಪಿದ್ದಲ್ಲ. ಅದಕ್ಕೆ ನಾನು ಲಿಮಿಟಾಗಿ ಇವತ್ತು ತುಂಬ ಲಿಮಿಟಾಗಿ ಮಾಡಿದ್ದೀನಿ. 35 ಮಿನಿಟ್ಸ್ ವೇಸ್ಟ್ ಮಾಡಿದ್ರೆ ಕೂಡ ನಮಗೆ 7-8 ಪ್ರಾಬ್ಲಮ್ಸ್ ಮುಗಿದಿಲ್ಲ. ಪ್ರಾಬ್ಲಮ್ಸ್ ಆ ರೀತಿ ಇದೆ. ಎಸ್, ಇನ್ನು ಉಳಿದಿರ್ತಕ್ಕಂಥವು ನೆಕ್ಸ್ಟ್ ಕ್ಲಾಸಲ್ಲಿ ಮುಗಿಸ್ಬಿಟ್ಟು ಅಂದರೆ
57ವರೆಗೂ ಇದೆ, ಇನ್ನು 59ವರೆಗೂ ಇನ್ನೂ ಐ ಥಿಂಕ್ 6 ಕ್ವಶನ್ಸ್ 7 ಕ್ವಶನ್ಸ್ ಇರಬೇಕು. ಮುಗಿಸ್ಬಿಟ್ಟು ನಾನು ಖಂಡಿತವಾಗ್ಲೂ ಸೆಟ್ಸ್ ರಿಲೇಷನ್ ಸ್ಟಾರ್ಟ್ ಮಾಡ್ತೀನಿ. ನೀವು ಆವತ್ತು ಯು ಶುಡ್ ಬಿ ಆನ್ ಕ್ಲಾಸ್ ವಿತ್ ಯುವರ್ ವರ್ಕ್ ಬುಕ್. ಆವತ್ತು ವರ್ಕ್ ಬುಕ್ ಟೆನಿಕಾಸ್ಟ್ ತಗೊಳ್ಳೇಬೇಕು. ಅಪ್ಪೈಸರ್ ಆಕ್ಸಲ್ಲಿ ಅಪ್ಪೈಸರ್ ಆಕ್ಸ್ ಬೇರೆ ಕಡೆ ಅಲ್ಲ, ತಗೊಳ್ಳೇಬೇಕಾಗುತ್ತೆ. ದಯವಿಟ್ಟು ಇನ್ನೊಂದ್ಸಲ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಪದೇ ಪದೇ ನಾನು ಮೆಸೇಜ್ ಮಾಡೋಕ್ಕಾಗೋದಿಲ್ಲ. ಎಸ್, ಪ್ಲೀಸ್ ನೋಟ್ ದಿಸ್, ಬಟ್ ಡೋಂಟ್ ಪುಟ್ ಆನ್ಸರ್ ಫಾರ್ ದಿಸ್ 53. They are given only 2 solutions, but we are getting 3 solutions. Why this is not a solution? Why 270 not satisfies this equation? ಖಂಡಿತವಾಗ್ಲು ಇಲ್ಲಿ 270 ಹಾಕಿದಾಗ -1 ಬಂದೇ ಬರುತ್ತೆ. 270 ಅದರ ಒಳಗಡೆ ಇದೆ. 0,2π ಎಂದಿದ್ದಾನೆ ಅವನು. 2π ಅಂದರೆ 360. ಆ 360 ಒಳಗೆ ಯಾಕೆ ಬರಲ್ಲ ಇವೆಲ್ಲನೂ? ಪೈ ಎಂದಿದ್ದರೆ ಇಲ್ಲೇ ಅವಾಗ ಇದು ಬರ್ತಿರ್ಲಿಲ್ಲ. ಸೊ ಹಾಗಾಗಿ ನಾನು 3 ಸೊಲ್ಯೂಷನ್ಸ್ ಅಂತ, ಅವನು ಬ್ಯಾಕ್ ಸೈಡು 2 ಸೊಲ್ಯೂಷನ್ಸ್ ಅಂತ ಕೊಟ್ಟಿದ್ದಾರೆ. ಲೆಟ್ ಮಿ ಕ್ಲಾರಿಫೈ, ಬಿಡೋದಿಲ್ಲ. ಅದು ಕ್ಲಾರಿಫೈ ಮಾಡಿಬಿಟ್ಟು ನೆಕ್ಸ್ಟ್ 6 ಕ್ವಶನ್ಸ್ ನೆಕ್ಸ್ಟ್ ಕ್ಲಾಸಲ್ಲಿ ಮುಗಿಸೋಣ.